ಸಾವಯವ ಸಂಪದ. ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ರೈತ ಬಾಂಧವರೇ, ಇವತ್ತಿನ ಸಾವಯವ ಸಂಪದ ಸರಣಿಯಲ್ಲಿ ಸಾವಯವ ಕೃಷಿಯಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕಿರಿಯ ಬೇಸಾಯ ತಜ್ಞರಾದ ಡಾಕ್ಟರ್ ಸುನಿಲ್ ಸಿಎಂ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಡಾಕ್ಟರ್ ಸುನೀಲ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ತಾವು ಈ ದಿವಸ ಸಾವಯವ ಬೇಸಾಯದಲ್ಲಿ ಸಿರಿಧಾನ್ಯಗಳನ್ನು ಯಾವ ರೀತಿ ಬೆಳಿಬಹುದು, ಸಿರಿಧಾನ್ಯಗಳ ಒಂದು ಪ್ರಾಮುಖ್ಯತೆ ಏನು, ಇನ್ನು ಮುಂದಿನ ದಿನಗಳಲ್ಲಿ ಯಾವೆಲ್ಲ ಸಿರಿಧಾನ್ಯಗಳನ್ನು ಬೆಳ್ಕೋಬಹುದು, ಮತ್ತು ವಿಶೇಷವಾಗಿ ಇದು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ, ಹಾಗಾಗಿ ಸಿರಿಧಾನ್ಯಗಳ ಒಂದು ಪ್ರಾಮುಖ್ಯತೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಥ್ಯಾಂಕ್ ಯು ಸರ್. ಸಿರಿಧಾನ್ಯಗಳನ್ನ ಯಾವ ರೀತಿ ಬೆಳೆಯಬಹುದು, ಅದನ್ನು ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಸಿರಿಧಾನ್ಯಗಳನ್ನ ಬೆಳಿಬೋದು, ಅದರಿಂದ ಏನು ಉಪಯೋಗಗಳು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಇಲ್ಲಿ ಸಾವಯವ ಬೇಸಾಯದಲ್ಲಿ ನಾವು ಸಿರಿಧಾನ್ಯಗಳನ್ನ ಬೆಳಿಬೇಕು ಅಂತ ಹೇಳ್ತಾ ಇದ್ದೀವಿ. ಸೊ ಸಾವಯವ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ಮನುಷ್ಯನ ಆರೋಗ್ಯ, ವಾತಾವರಣ, ಅದೇ ರೀತಿ ಮಣ್ಣಿನ ಆರೋಗ್ಯನೂ ಕೂಡ ಸಾಕಷ್ಟು ಹಾಳಾಗಿದೆ. ಸೊ ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು, ಮತ್ತು ಯಾಕಂತ ಹೇಳಿದ್ರೆ ಇವತ್ತು ನೀವು ನೋಡ್ತಾ ಇದ್ದೆ ಚಿಕ್ಕ ಮಕ್ಳಿಗೂ ಕೂಡ ಒಂದು BP ಅನ್ನೋದು, ಶುಗರ್ ಅನ್ನೋದೆಲ್ಲ ಕಾಣಿಸ್ಕೊಂಡಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಯಾವುದೇ ಕೆಲವೊಂದು ಕ್ರಮಗಳನ್ನ ತೆಕ್ಕೊಂಡು ಇವನ್ನೆಲ್ಲ ನಾವು ಈಗಲೇ ಸರಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮನುಷ್ಯ ಮಾನವಕುಲ ಪತನದ ಕಡೆಗೆ ಸಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಸಾವಯವ ಕೃಷಿನ ಪಾಲನೆ ಮಾಡಬೇಕು. ಸಾವಯವ ಕೃಷಿ ಅಂತ ಬಂದಾಗ ತಮಗೆಲ್ಲರಿಗೂ ಸಾಕಷ್ಟು ಜನಕ್ಕೆ ಗೊತ್ತಿದೆ, ಸಾವಯವ ಅಂದರೆ ಸಸ್ಯ ಮತ್ತು ಪ್ರಾಣಿಜನ್ಯ ವಸ್ತುಗಳನ್ನು ಬಳಸಿಕೊಂಡು ಮತ್ತು ನಮ್ಮ ವಾತಾವರಣದಲ್ಲಿ ನೈಸರ್ಗಿಕವಾಗಿ ಸಿಗುವಂಥ ವಸ್ತುಗಳನ್ನ ಬಳಸ್ಕೊಂಡು ಏನು ಕೃಷಿ ಮಾಡ್ತೀವಿ ಅಂದರೆ ಯಾವ ರೀತಿ ಕೃಷಿ, ಅದು ಸುಸ್ಥಿರವಾಗಿರಬೇಕು. ಈ ಸಲ ಒಳ್ಳೆ ಇಳುವರಿ ಬಂದು ನೆಕ್ಸ್ಟ್ ಕಡಿಮೆ ಆಗೋದು ಅನ್ನೋದು ಇರಬಾರ್ದು. ಸೊ ಸುಸ್ಥಿರವಾಗಿ ಮಾಡ್ಕೊಂಡು ಹೋಗುವಂತಹ ಕೃಷಿಗೆ, ಅಂದರೆ ಅದು ಆರೋಗ್ಯಕರವಾಗಿರಬೇಕು, ಮನುಷ್ಯಂಗಿರ್ಬೋದು, ವಾತಾವರಣಕ್ಕಿರ್ಬೋದು, ಮಣ್ಣಿಗಾಗಿರ್ಬೋದು, ಅಂಥ ಕೃಷಿಗೆ ಸಾವಯವ ಕೃಷಿ ಅಂತ ಹೇಳ್ತೀವಿ. ಆ ಕೃಷಿನಲ್ಲಿ ನಾವೀಗೇನು ಮಾಡ್ತಾ ಇದ್ದೀವಿ, ಸಿರಿಧಾನ್ಯಗಳನ್ನ ಬೆಳಿಬೇಕು. ಸೊ ಎಲ್ರಿಗೂ ಈಗ ಡೌಟು, ಸಿರಿಧಾನ್ಯ ಅಂದರೆ ಯಾವ್ಯಾವ ಬರ್ತವೆ ಅಂತ. ಇದರಲ್ಲಿ ಸಿರಿಧಾನ್ಯ ಅಂತ ಬಂದಾಗ ನಿಮಗೆ ರಾಗಿ ಬರೋದಿಲ್ಲ, ಜೋಳ ಬರೋದಿಲ್ಲ, ಮುಸ್ಕಿನ ಜೋಳ ಬರೋದಿಲ್ಲ. ಅದರಲ್ಲಿ ಮುಖ್ಯವಾಗಿ ಬರುವಂತಹ ಸಿರಿಧಾನ್ಯಗಳು ಯಾವುವು ಅಂತ ಹೇಳಿದ್ರೆ ನವಣೆ ಬರುತ್ತೆ, ಬರಗು ಬರುತ್ತೆ, ನಿಮಗೆ ಹಾರಕ ಬರುತ್ತೆ, ಕೊರಲೆ ಬರುತ್ತೆ, ಮತ್ತು ಊದಲು ಅಂತ ಕರಿತೀವಿ. ಇದಿಷ್ಟು ಕೂಡ ಬರ್ತವೆ. ಸೊ ನಿಮ್ಮ ಪ್ರಶ್ನೆ ಬರ್ಬೋದು, ಏನು ಎಲ್ಲವನ್ನು ಎಲ್ಲ ಕಾಲದಲ್ಲೂ ಬೆಳಿಬೋದಾ? ಸೊ ಎಲ್ಲ ಇದಕ್ಕೂ ಅದು ಸೂಕ್ತವಾಗಿರುತ್ತೆ, ಎಲ್ಲ ಮಣ್ಣಿಗಳಿಗೂ ಅದು ಸೂಕ್ತವಾಗಿರುತ್ತೆ ಅನ್ನೋ ಪ್ರಶ್ನೆ ನಿಮಗೆ ಉದ್ಭವ ಆಗುತ್ತೆ. ಅಂಥ ಸ್ಥಿತಿಗೆ ಬಂದಾಗ ಮೊದಲನೇದಾಗಿ ನವಣೆ. ತಮಗೆಲ್ಲರಿಗೂ ಗೊತ್ತಿದೆ, ನವಣೆ ಅಂತ ಬಂದಾಗ ಅದು ಒಂದು ಅಲ್ಪಾವಧಿ ತಳಿ ಅಂತ ಹೇಳ್ಬೋದು. 80ರಿಂದ 90 ದಿನಗಳ ತನ್ನ ಬೆಳೆಯ ಅವಧಿನ ಮುಗಿಸುವಂತಹದ್ದು. ಇದರಲ್ಲಿ ಬಂದಾಗ ಏನಂತ ಹೇಳಿದ್ರೆ ಈ ಬೆಳೆ ನಿಮಗೇನಾಗುತ್ತೆ ಅಂದರೆ ಮಣ್ಣಿನ ಫಲವತ್ತತೆ. ಯಾಕಂದರೆ ಈಗ ಉದಾಹರಣೆ ಹೇಳಬೇಕು ಅಂದರೆ ನಮ್ಮ ಚಾಮರಾಜನಗರ, ಮಂಡ್ಯ, ಮೈಸೂರು, ಕೆಲವು ಭಾಗ ತುಮಕೂರು ಈ ಭಾಗಗಳಿಗೆ ಬಂತು ಅಂದಾಗ ಕೆಂಪು ಮಿಶ್ರಿತ ಮರಳು ಮಣ್ಣಿರುತ್ತೆ, ಅದರಲ್ಲೂ ಎಲ್ಲ ನುರ್ಜುಕಲ್ಗಳು. ಸೊ ಅಂಥ ಪರಿಸ್ಥಿತಿನಲ್ಲಿ ನಮಗೆ ಈ ಬೆಳೆನ ಬೆಳೆಯಿದ್ರೆ ನಮಗೆ ಉತ್ತಮವಾದಂತಹ ಒಂದು ಸ್ಪಂದನೆ ಸಿಗ್ತದೆ, ಇಳುವರಿನ ಪಡ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದೇನಂತ ಹೇಳಿದ್ರೆ ಬರವನ್ನು ತಡೆದುಕೊಂಡು ಬರುವಂತಹ ಸಹಿಷ್ಣುತೆಯನ್ನು ಹೊಂದಿರುವಂತಹ ಬೆಳೆಯಾಗಿರುತ್ತೆ. ಅದೇ ರೀತಿ ಬಂತು ಅಂದರೆ ನಿಮಗೆ ಬರಗು ಅಂತ ಬರುತ್ತೆ. ಬರಗು ನವಣೆಗೆ ಹೋಲಿಸಿದಾಗ ಬರಗು ಇನ್ನೂ ಅಲ್ಪಾವಧಿ ತಳಿ. ಜುಲೈ ತಿಂಗಳಿನಲ್ಲಿ ಇದಕ್ಕೆ ಸೂಕ್ತವಾದಂತಹ ಕಾಲ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ಹಾಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ರೋಗ ರುಜಿನಗಳು ಮತ್ತು ಪೀಡೆಗಳು ಸ್ವಲ್ಪ ಕೆಲ ಮಟ್ಟಕ್ಕೆ ಬರ್ತದೆ. ಸೊ ಇದು ಕೂಡ ಉತ್ತಮವಾದದ್ದು ಬೆಳೆ. ಬಟ್ ಇದೇನಂತ ಹೇಳಿದ್ರೆ ಇದು ಕೂಡ ಬರ ತಡ್ಕೊಂಡು ಬರುವಂತಹ ಸಾಮರ್ಥ್ಯನ ಹೊಂದಿದೆ. ಅಲ್ಪಾವಧಿ ಬೆಳೆ ಇದು, 70ರಿಂದ 80 ದಿನಕ್ಕೆ ಮುಗಿಯುವಂಥ ಬೆಳೆ. ಅದೇ ರೀತಿ ನಿಮಗೆ ಹಾರಕ ಬಂತು ಅಂತ ಹೇಳಿದಾಗ ಇದು ಕೂಡ ಬರ ತಡ್ಕೊಳ್ಳುತ್ತೆ, ಆದರೆ ಇದು ದೀರ್ಘಾವಧಿ ಬೆಳೆ ಅಂತ ಹೇಳ್ತೀವಿ. 110ರಿಂದ 120 ದಿನಗಳ ಕಾಲ ಇದನ್ನು ನೀವು ತಗೊಳುತ್ತೆ ಮುಗಿಸೋದಕ್ಕೆ. ಅದಾದ ನಂತರ ಬರುವಂತಹ ಬೆಳೆಗಳು ಅಂದರೆ ಸಾಮೆ ಅಂತೂ ಏನಂತ ಹೇಳಿದ್ರೆ ಈಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈ ಸಲ ಗೊತ್ತಿದೆ ಮಳೆ ಆಗಿಲ್ಲ.
ಕಾವೇರಿ ಮತ್ತು ಕಬಿನಿ ನದಿಗಳು ಈಗ ತುಂಬಿ ಸ್ವಲ್ಪ ಮಟ್ಟಿಗೆ ಲೇಟ್ ಆಗಿದೆ. ಸೊ ಲೇಟ್ ಆಗಿರೋದ್ರಿಂದ ಕೆಲವೊಬ್ಬರು ಬೆಳ್ಕೊತಾರೆ. ಈಗ ಕೊನೆಯಲ್ಲಿರುವಂತಹವರು ಟೈಲೆಂಡ್ ಏರಿಯಾಸ್ ಅಂತ ಕರಿತೀವಿ ನದಿಯಿಂದ. ಸೊ ಅಲ್ಲಿ ಅವ್ರಿಗೆ ನೀರು ರೀಚ್ ಆಗೋಷ್ಟರಲ್ಲಿ ಭತ್ತ ಆಗೋದಕ್ಕೆ ಸಮಯ ಮುಗಿದೋಗುತ್ತೆ. ಸೊ ಅಂಥ ಪರಿಸ್ಥಿತಿ ಇದೆ ಅಂತ ಹೇಳಿದವ್ರು ಏನು ಮಾಡ್ಬೋದು ಅಂದರೆ ಈ ಸಾಮೆ ಬೆಳೆನ ಸೆಪ್ಟೆಂಬರ್ ಮೊದಲನೇ ವಾರದ ತನಕ ಹಾಕ್ಕೋಬೋದು. ಸೊ ಇದು ತುಂಬ ಉತ್ತಮ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ವಿಶೇಷತೆ ಏನು ಅಂದರೆ ಜೌಗು ಪ್ರದೇಶದಲ್ಲೂ ಕೂಡ ಉತ್ತಮವಾಗಿ ಅದರ ಕಾರ್ಯನ ಅದು ನಿರ್ವಹಿಸುತ್ತೆ. ಅದೇ ರೀತಿ ಬರ ಇದ್ದರೂ ಕೂಡ ತಡ್ಕೊಂಡು ಬರುವಂತಹ ಸಾಮರ್ಥ್ಯನ ಈ ಬೆಳೆ ಹೊಂದಿರುತ್ತೆ. ಅದರಿಂದ ಸಾಮೆ ಬೆಳೆನ ನಾವು ಈಗೇನಾದರೂ ಕಪ್ಪು ಜೇಡಿ ಮಣ್ಣು ಅಥವಾ ಸ್ವಲ್ಪ ನೀರು ನಿಂತ್ಕೊಳ್ಳುವಂತಹ ಜೌಗು ಪ್ರದೇಶಗಳಿದ್ದಾವೆ ಅಂದರೆ ಅಲ್ಲಿಗೆ ಈ ಬೆಳೆ ತುಂಬ ಸೂಕ್ತವಾಗಿರುತ್ತೆ. ತದನಂತರ ಬಂತು ಅಂದರೆ ಊದಲು, ಬಾರ್ನೆಡ್ ಮಿಲ್ಲೆಟ್ ಅಂತ ಕರಿತೀವಿ. ಸೊ ಇದು ಅಷ್ಟೇ 110ರಿಂದ 120 ದಿನದ ತನಕ ಬರುವಂತಹ ಬೆಳೆ. ಸೊ ಈಗ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಈಗ ಪರಿಸ್ಥಿತಿನಲ್ಲಿ ಈಗ ರೈತರು ಏನು ಮಾಡ್ತಾರೆ, ಅಟ್ಲೀಸ್ಟ್ ನಮಗೆ ಬೆಳೆ ಬರಲಿಲ್ಲ ಅಂದರೂ ರಾಸುಗಳಿಗೆ ಮೇವಾಗಬೇಕು ಅಂತ ತುಂಬ ಇಷ್ಟಪಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಬಂದಾಗ ಈ ಊದಲು ಮತ್ತು ಕೊರ್ಲೆ ಇವೆರಡು ಉತ್ತಮವಾದಂತಹ ಬೆಳೆಗಳಾಗಿ ನೀವು ಆಯ್ಕೆ ಮಾಡ್ಕೋಬೋದು. ಇದರಲ್ಲಿ ಇನ್ನೊಂದು ವಿಶೇಷ ಗುಣ ಏನು ಅಂದರೆ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಕರಿತೀವಿ. ಗ್ಲುಟೀನ್ ಕಂಟೆಂಟ್ ಅವೆಲ್ಲ ತುಂಬ ಕಡಿಮೆ ಇರುತ್ತೆ. ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಇರೋದ್ರಿಂದನೇ ಇವತ್ತು ಶುಗರ್ ಪೇಷಂಟ್ಸ್ಗಳು ಏನಿದೆ ಡಾಕ್ಟ್ರ್ ಅವ್ರಿಗೆ ಅನ್ನ ತಿನ್ನಬೇಡಿ ಅಂತ ಹೇಳ್ತಾರೆ. ಅಂತಹ ಇವರಿಗೆ ಈ ಊದಲು ಬೆಳೆ ತುಂಬ ಆರೋಗ್ಯಕರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊರ್ಲೆ ಅಂತ ಬಂದಾಗ ಇದು ನಮ್ಮ ದೇಶದ ಬೆಳೆ ಅಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತ ಹೇಳಿದ್ರೆ ಇದು ಅಮೆರಿಕಾ ದೇಶದಿಂದ ನಮಗೆ ಪರಿಚಿತವಾಗಿರುವಂತಹ ಬೆಳೆ. ಇದು ತುಂಬ ನೆರಳನ್ನು ಅಪೇಕ್ಷಿಸಿ ಬೆಳೆಯುವಂತಹ ತೋಟಗಳಲ್ಲೂ ಕೂಡ ಇದನ್ನು ಬೆಳಿಬೋದು. ಇದನ್ನು ಮೇಜರಾಗಿ ಹಕ್ಕಿಗಳಿಗೆ, ನಮ್ಮ ಏನು ಪಕ್ಷಿಗಳೇನಿದಾವಲ್ಲ ಆ ಪಕ್ಷಿಗಳಿಗೆ ಆಹಾರವಾಗಿ ಕೂಡ ಬಳಸ್ತಾರೆ. ಸೊ ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಗುಣ ಏನು ಅಂತ ಹೇಳಿದ್ರೆ ಉತ್ತಮವಾದಂತಹ ಮೇವು ಕೂಡ ಸಿಗುತ್ತೆ ಇದರಲ್ಲಿ. ಸೊ ಉತ್ತಮವಾದ ಮೇವು ಸಿಗೋದ್ರಿಂದ ರೈತರುಗಳು ತೋಟದ ನೆರಳಿನಲ್ಲೂ ಕೂಡ ಇದನ್ನು ಬೆಳ್ಕೊಂಡು ಕಾಯಿ ಬಂತು ಅಂದರೆ ನಿಮಗೆ ಬೀಜ ದೊರೆಯಿತು ಅಂತ ಹೇಳಿದ್ರೆ ಬೀಜವನ್ನು ಕೂಡ ಉತ್ತಮವಾದ ರೀತಿಯಲ್ಲಿ ಇದನ್ನು ಬಳಸ್ಕೋಬೋದು. ಯಾಕಂದರೆ ಇದರಲ್ಲಿ ನಾರಿನಂಶ ಇರ್ಬೋದು, ಖನಿಜಾಂಶಗಳ ಇದನ್ನು ಸಾರ ಅಂತ ಕರಿತೀವಿ. ಸಿರಿಧಾನ್ಯ ಅಂದರೆ ಇನ್ನೇನಿಲ್ಲ, ಸಿರಿ ಅಂದರೆ ಹೆಚ್ಚಾಗಿರುವಂಥದ್ದು. ಏನು ಹೆಚ್ಚಾಗಿರುತ್ತೆ? ಸಸಾರಜನಕ ಹೆಚ್ಚಾಗಿರುತ್ತೆ. ಅದನ್ನು ಬಿಡ್ತು ಅಂದರೆ ನಾರಿನ ಅಂಶ ಜಾಸ್ತಿ ಇರುತ್ತೆ. ಯಾಕಂದರೆ ಇವತ್ತು ನಮ್ಮ ಯುವ ಪೀಳಿಗೆ ಏನು ತಿಂತಾ ಇದ್ದಾರೆ ಅದೆಲ್ಲ ಆರೋಗ್ಯಕ್ಕೆ ಹಾನಿಕರವಾದಂತಹ ಜಂಕ್ ಫುಡ್ ಅಂತ ಕರಿತೀವಿ, ಕುರುಕಲು ತಿಂಡಿಗಳು ಅಂತ ಕರಿತೀವಿ. ಆ ತಿಂಡಿಗಳನ್ನ ತಿಂತಾ ಇರೋದ್ರಿಂದ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರ್ತಾ ಇದೆ. ಅಂತಹ ಪರಿಸ್ಥಿತಿನಲ್ಲಿ ನಾವೇನು ಮಾಡ್ಬೋದು, ಈ ಧಾನ್ಯಗಳನ್ನ, ಸಿರಿಧಾನ್ಯಗಳನ್ನ ತಿನ್ನೋದ್ರಿಂದ ಅದರಲ್ಲಿ ಸಸಾರಜನಕ ಸಿಗುತ್ತೆ, ಖನಿಜಾಂಶಗಳು. ಹೊಟ್ಟೆನಲ್ಲಿ ಯಾವುದೇ ರೀತಿಯಾದಂಥ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್, ಕೋಲನ್ ಕ್ಯಾನ್ಸರ್ ಅವೆಲ್ಲ ಬರಬಾರ್ದು ಅಂತ ಹೇಳಿದ್ರೆ ನಮ್ಮದು ಕರುಳು ತುಂಬ ಆರೋಗ್ಯಕರವಾಗಿರಬೇಕು. ಆರೋಗ್ಯಕರವಾಗಿರಬೇಕು ಅಂತ ಹೇಳಿದ್ರೆ ಏನು ಬೇಕು? ಉತ್ತಮವಾದಂಥ ಸೂಕ್ಷ್ಮ ಜೀವಿಗಳು ಹೊಟ್ಟೆನಲ್ಲಿ, ಕರುಳಿನಲ್ಲಿ ಇರಬೇಕು. ಅದನ್ನು ವೃದ್ಧಿ ಮಾಡೋದಕ್ಕೆ ಇವೆಲ್ಲ ತುಂಬ ಸಹಕಾರಿಯಾಗ್ತದೆ. ಇನ್ನು ನಿಮ್ಗೆ ಗೊತ್ತಿದೆ, ರಾಗಿನ ನಾವು ಸುಣ್ಣದ ಖನಿಜ ಏನಿದೆ, ಸುಣ್ಣದಂತಹ ಅಂಶ ತುಂಬ ಇದೆ. ಎಷ್ಟಿದೆ ಅಂದರೆ 344 ಗ್ರಾಮ್ನಷ್ಟು ನಿಮಗೆ ರಾಗಿನಲ್ಲಿ ನಿಮಗೆ ಸುಣ್ಣದ ಅಂಶ ಸಿಗ್ತದೆ. ಅದು ಬಿಡ್ತು ಅಂತ ಹೇಳಿದ್ರೆ ನಮಗೆ ಸಿಗುವಂಥದ್ದು ಯಾವುದರಲ್ಲಿ ಅಂದರೆ ಊದಲು ಬಿಟ್ಟರೆ ನಮಗೆ ಕೊರ್ಲೆನಲ್ಲಿ ಅದು ಲಭ್ಯ ಆಗ್ತದೆ. ಸೊ ಅದರಿಂದ ಇದನ್ನು ನಮ್ಮ ರೈತ ಬಾಂಧವರೇ ಆಗಲಿ, ನಮ್ಮ ಜನಗಳ ಏನಿದ್ದಾರೆ ಯುವ ಪೀಳಿಗೆಯವರು ಇದನ್ನು ಅಟ್ಲೀಸ್ಟ್ ಎಲ್ಲವನ್ನೂ ಒಟ್ಟಿಗೆ ತಿನ್ನಬಾರ್ದು. ಅದೊಂದು ಮನಸ್ಸಲ್ಲಿ ಇಟ್ಕೋಬೇಕು. ತುಂಬ ಪರಿಣಾಮ ಬೀರ್ತದೆ ಅದು, ಅಷ್ಟು ಸುಲಭವಾಗಿ ಅರಗೋದಿಲ್ಲ ಅದು. ಸೊ ಅದರಿಂದ ಏನು ಮಾಡಬೇಕು, ನೀವು ಬಳಸದ್ದೇ ಆಯಿತು ಅಂದರೆ ಟೈಮ್ ಟೇಬಲ್ ಹಾಕ್ಕೊಬೇಕು. ಟೈಮ್ ಟೇಬಲ್ ಹಾಕೊಂಡು ಸೋಮವಾರ ಒಂದು ತಿಂತೀನಿ ಅಂದರೆ ಭಾನುವಾರ ಒಂದು ತಿನ್ನೋದು, ಮಂಗಳವಾರ ಒಂದು ತಿನ್ನೋದು, ಆ ರೀತಿ ತಿನ್ನಬೇಕಾಗ್ತದೆ. ಸೊ ಅವಾಗ ಏನಾಗುತ್ತೆ, ಆ ನಿಟ್ಟಿನಲ್ಲಿ ಏನಿದೆ ಅದು ನಿಮಗೆ ಒಳ್ಳೆ ಆರೋಗ್ಯಕರವಾಗಿ ನಿಮ್ಮ ದೇಹಕ್ಕೆ ಸೇರೋದ್ರಿಂದ ಉತ್ತಮವಾದಂಥ ಆರೋಗ್ಯನ ಪಡ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ನಿಟ್ಟಿನಲ್ಲಿ ಮುಂದಿನ ನಿಮ್ಮ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು, ಸಿರಿಧಾನ್ಯಗಳ ಬೇಸಾಯದ ಪ್ರಯೋಜನಗಳೇನು, ಯಾಕೆ ನಾವು ಬೆಳಿಬೇಕು, ಅದರಿಂದ ಏನು ಉಪಯೋಗ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ ಅಂತ ಹೇಳಿದ್ರೆ, ಈಗ ಹೇಳಿದೆ, ಈಗ ನೋಡಿ ಏನು ಪರ್ಯಾಯ ಬೆಳೆ ಕೇಳ್ತಾ ಇದ್ದಾರೆ ನಮ್ಮ ರೈತರು, ಮಳೆ ಬರ್ದಿರೋದಕ್ಕೆ, ಕಾಲುವೆಯಲ್ಲಿ ನೀರು ಬರ್ದಿರೋದಕ್ಕೆ. ಅಲ್ಲಿಗೆ ಇದು ಉತ್ತಮವಾದಂಥ ಪರ್ಯಾಯ ಬೆಳೆ. ಯಾಕಂತ ಹೇಳಿದ್ರೆ ನೀರಿನ ಅವಶ್ಯಕತೆಯೂ ಜಾಸ್ತಿ ಬೇಕಾಗಿಲ್ಲ, ನಿಮಗೆ ಹೆಚ್ಚಿನ ರೀತಿಯಲ್ಲಿ ಗೊಬ್ಬರಗಳನ್ನ ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ಇದು ಅಲ್ಪಾವಧಿ ಬೆಳೆಗಳು. ಸೊ ಅದರಿಂದ ಈ ಬೆಳೆನ ನೀವು ಬೆಳಿಬೋದು ಅಂತ ಹೇಳ್ಬೋದು. ಮತ್ತು ಇದು ಎಂಥ ವಾತಾವರಣದಲ್ಲೂ ಕೂಡ ತಡೆದುಕೊಂಡು ಬರುವಂಥ ಸಾಮರ್ಥ್ಯನ ಹೊಂದಿರ್ತದೆ. ಸೊ ಅದು ನಿಮಗೆ ಬರ ಆಗ್ಬೋದು, ಮಳೆ ಬರೋದು ಒಂದು 15 ದಿನ 20 ದಿನ ಲೇಟ್ ಆದರೂ ತಡ್ಕೊಂಡು ಅಟ್ಲೀಸ್ಟ್ ಕುಣ್ಗಣಿಗಿಂತ ಮೆಡ್ಗಣವಾಸಿ ಅಂತ ಹೇಳ್ತಾರೆ. ಆ ಗಾದೆ ಮಾತನ್ನ ನೆನೆಸ್ಕೊಂತ, ಯಾಕಂದರೆ ಏನೋ ಒಂದಿಷ್ಟು ಪ್ರಪಂಚ ನೋಡ್ಬೋದು. ಆ ನಿಟ್ಟಿನಲ್ಲಿ ನಾವೇನು ಮಾಡ್ಬೋದು ಅಂದರೆ ಒಂದಷ್ಟು ಬೆಳೆನ ಪಡ್ಕೋಬೋದು. ಈ ಬೆಳೆನ ಬೆಳೆಯೋದ್ರಿಂದ ಮಳೆ ಆಶ್ರಿತಕ್ಕೆ ತುಂಬ ಸೂಕ್ತವಾದಂತಹ
ಬೆಳೆಗಳಾಗಿರ್ತವೆ. ಜೊತೆಗೆ ಹವಾಮಾನ ವೈಪರೀತ್ಯಗಳು ಆಲ್ರೆಡಿ ಹೇಳಿದೆ, ಮಳೆ ನೀರು ಜಾಸ್ತಿ ಆಯಿತು ಅಂದರೆ ಸಾಮೆ ತಡ್ಕೊಳ್ಳುವಂಥ ಸಾಮರ್ಥ್ಯ ಹೊಂದಿದೆ, ಬರ ಬಂದ್ರೂ ತಡ್ಕೊಳ್ಳುವಂಥ ಸಾಮರ್ಥ್ಯನ ಹೊಂದಿರುತ್ತೆ. ಜೊತೆ ಫಲವತ್ತತೆ ಹೇಳಿದೆ ನಿಮಗೆ, ನಮ್ಮ ಮಣ್ಣುಗಳು ಅಂಥ ಫಲವತ್ತತೆ ಇಲ್ಲ ಇವತ್ತು. ಯಾಕಂದರೆ ಸಾವಯವ ಇಂಗಾಲದ ಅಂಶ ಎಲ್ಲ ಕಡಿಮೆ ಆಗಿದೆ, ಯಾರೂ ಸಾವಯವ ಗೊಬ್ಬರಗಳನ್ನ ಬಳಸ್ತಿಲ್ಲ, ಎಲ್ಲ ಸೀಮೆ ಗೊಬ್ಬರ ರಾಸಾಯನಿಕ ಗೊಬ್ಬರಗಳ ಮೇಲೆ ಇದ್ದಾರೆ. ಅದರಲ್ಲೂ ಇವು ಬಂತು ಅಂದರೆ ಇದಕ್ಕೇನೂ ಹಾಕೋದೂ ಇಲ್ಲ, ಹೇರ್ಚ್ಬಿಟ್ಟು ಬಂದ ಕೊನೆಯಲ್ಲಿ ಮಳೆ ಬಂದು ಇದಾಯಿತು ಅಂದರೆ ಕುಯ್ಕೊಂಡು ಅಷ್ಟೇ, ಆ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸರಳ ಬೇಸಾಯ ಕ್ರಮಗಳಿರುತ್ತೆ. ಮತ್ತು PDP ಮತ್ತು ಇದಕ್ಕೆ ಬಂತು ಅಂದರೆ ರೋಗಗಳಿಗೆ ತುಂಬ ಕಡಿಮೆ. ಸೊ ನಾವು ಅದಕ್ಕೆ ಖರ್ಚು ಮಾಡುವಂಥ ಪ್ರಮೇಯ ಜಾಸ್ತಿ ಬರೋದಿಲ್ಲ. ಫೈನಲಾಗಿ ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಎಲ್ಲ ಬೆಳೆನೂ ಬೆಳ್ಕೊತಿರ್ತೀರ, ಆ ಬೆಳೆಗಳ ಮಧ್ಯೆ ಇದನ್ನು ನೀವೇನು ಮಾಡ್ಬೋದು, ಅಂತರ ಬೆಳೆಯಾಗಿ ಬೆಳಿಬೋದು. ಹೇಳ್ತೀನಿ ನಾನು ಕೊನೆಯಲ್ಲಿ ಹೇಳ್ತಾ ಹೋದಾಗ ಹೇಳ್ತೀನಿ ಯಾವ್ಯಾವ ನಿಮಗೆ ಸಿರಿಧಾನ್ಯಗಳು ಯಾವ್ಯಾವನ್ನ ಅಂತರ ಬೆಳೆಗಳಾಗಿ ಬೆಳೆದ್ರೆ ನಿಮಗೆ ಸೂಕ್ತ ಆಗುತ್ತೆ ಅಂತ. ಸೊ ಇದಿಷ್ಟು ಪ್ರಯೋಜನಗಳಿರೋದ್ರಿಂದ ನಮ್ಮ ರೈತ ಬಾಂಧವರು ಸಿರಿಧಾನ್ಯಗಳನ್ನ ಬೆಳಿಬೇಕು. ಏನಂದರೆ ಅವ್ರಿಗೆ ಬೆಳೆದಾಗ ಇನ್ನೊಂದು ಪ್ರಶ್ನೆ, ಎಲ್ಲಿ ಸರ್ ನಾವು ಹೋಗಿ ಮಿಲ್ಲಿಂಗ್ ಮಾಡಿಸೋದು, ಅವೆಲ್ಲ ತುಂಬ ಕಷ್ಟ ಆಗ್ತದೆ. ಬಟ್ ಈ ಪರಿಸ್ಥಿತಿ ಈಗ ನಾವು ಹೋಗ್ಲಾಡಿಸಿದೆ. ನಮ್ಮ VC ಫಾರ್ಮ್ನಲ್ಲಿದೆ, ನಮ್ಮ ನಾಗನಹಳ್ಳಿನಲ್ಲಿ ಈಗ ಪ್ರೊಸೆಸಿಂಗ್ ಮೆಷಿನ್ ಇದೆ, ನೀವು ಬಂದು ಬಿಡಿಸ್ಕೊಂಡು ಹೋಗ್ಬೋದು. ಕ್ರಮಗಳು ಅಂತ ಬಂದಾಗ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಸಾವಯವ ಅಂತ ಬಂದಾಗ ನಮ್ಮ ಮನಸ್ಸಲ್ಲಿ ಮೊದಲನೇದು ಬರೋದೇನು ಅಂದರೆ ಮಣ್ಣಿನ ಸಾವಯವ ಇಂಗಾಲ ಮತ್ತು ಆರೋಗ್ಯನ ಕಾಪಾಡ್ಕೋಬೇಕು. ಸೊ ಅದರಿಂದ ನಾವೇನು ಮಾಡಬೇಕಾಗುತ್ತೆ, ಉಳುಮೆ ಬೇಸಾಯ ಕ್ರಮದಲ್ಲಿ ಮೊದಲನೇದು ಬರೋದು ಬಿತ್ತನೆಗಿಂತ ಮುಂಚೆ ಭೂಮಿ ಸಿದ್ಧತೆ ಅಂತ ಬಂತು ಅಂದಾಗ ನೀವೇನು ಮಾಡಬೇಕಾಗುತ್ತೆ, ಹೆಚ್ಚಿನ ಉಳುಮೆ ಮಾಡಬಾರ್ದು. ಅದರಲ್ಲೂ ಗಮನದಲ್ಲಿ ಇಟ್ಕೊಳ್ಳಿ. ನಮ್ಮ ಹಿರೀಕರು ಏನು ಹೇಳ್ತಾರೆ ಅಂದರೆ, ಈ ಟ್ರ್ಯಾಕ್ಟ್ರು ಇದರಲ್ಲೆಲ್ಲ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ನಾವು ಮೆಷಿನ್ ಟ್ರಾಫಿಕ್ ಅಂತ ಕರಿತೀವಿ. ಅಂದರೆ ಏನಾಗುತ್ತೆ ಅಂದರೆ, ಓಡಾಡೋದ್ರಿಂದ ಮಣ್ಣು ಹೆಪ್ಪುಕಟ್ಟಿ ಗಟ್ಟಿಯಾಗೋದ್ರಿಂದ ನೀವು ಮೇಲ್ಗಡೆ ಪದರ ಒಂದು ಅರ್ಧ ಅಡಿ ಮುಕ್ಕಾಲು ಅಡಿ ಅಷ್ಟೇ ಉಳುಮೆ ಮಾಡೋದು. ಸೊ ಅವಾಗ ಏನಾಗುತ್ತೆ, ನೀರು ಚೆನ್ನಾಗಿ ಇಂಗೋದಿಲ್ಲ, ಬೇರೆ ಬೆಳವಣಿಗೆಗೆ ಸಹಕಾರಿಯಾಗಿರೋದಿಲ್ಲ ಮಣ್ಣು. ಸೊ ಈ ನಿಟ್ಟಿನಲ್ಲಿ ಸಾವಯವ ಕೃಷಿ ನೀವು ಯಾರು ಪಾಲನೆ ಮಾಡ್ತೀರಾ ಅವರು ಎತ್ತುಗಳಿಂದ ಉಳುಮೆ ಮಾಡೋದು ತುಂಬ ಒಳ್ಳೆಯದು. ನೆನ್ಪಿಟ್ಕೊಳ್ಳಿ. ಅದರಲ್ಲೂ ಏನಂತ ಹೇಳಿದ್ರೆ, 1 ಅಥವಾ 2 ಒಂದು ಸಲ ನೇಗ್ಲಲ್ಲಿ ಹೊಡಿಬೇಕು, ನೇಗ್ಲು ಹೊಡೆದ್ಮೇಲೆ ಹಲ್ಬೆ ಹೊಡೆದು ಮಟ್ಟ ಮಾಡ್ಕೋಬೇಕು. ಅಷ್ಟು ಬಿಟ್ಟು ಇನ್ನು ಸಾಲು ತಗೊಂಡು ಬಿತ್ತನೆ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಜಾಸ್ತಿ ಉಳುಮೆ ಮಾಡಿ ಇದಾಯಿತು ಅಂತ ಹೇಳಿದ್ರೆ, ತಮಗೆ ಗೊತ್ತಿದೆ ನಮ್ಮ ಜಾಗಗಳೆಲ್ಲ ಬಿಸಿಲು ಜಾಸ್ತಿ ಇರ್ತದೆ, ಸಬ್ ಟ್ರಾಪಿಕಲ್ ಏರಿಯಾಸ್ ಅಂತ ಕರಿತೀವಿ. ಸೊ ಆ ನಿಟ್ಟಿನಲ್ಲಿ ಏನಾಗುತ್ತೆ, ಸಾವಯವ ಹಿಂಗೆಲ್ಲ ಆವಿಯಾಗಿ ಹೋಗುತ್ತೆ. ಸೊ ಅದನ್ನು ತಡೆಗಟ್ಟಬೇಕು ಅಂದರೆ ಆದಷ್ಟು ನಮ್ಮ ಮಣ್ಣನ್ನು ನಾವು ಸೂರ್ಯನ ಶಾಖಕ್ಕೆ ಬೀಳದ ಹಾಗೆ ಕಾಪಾಡ್ಕೋಬೇಕಾಗ್ತದೆ. ಸೊ ಅದರಿಂದ ಉಳುಮೆನ ಎಷ್ಟಾಗುತ್ತೆ ಅಷ್ಟನ್ನು ಕಡಿಮೆ ಮಾಡೋದು ತುಂಬ ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಉಳುಮೆ ಆದಮೇಲೆ ಮೊದಲನೇ ಪ್ರಶ್ನೆ, ಎಲ್ಲಿ ಸಿರಿಧಾನ್ಯಗಳು ಬೀಜಗಳು ಲಭ್ಯ ಆಗುತ್ತೆ? ಸೊ ಸಿರಿಧಾನ್ಯದ ಬೀಜಗಳು ಈಗ ಸಾಕಷ್ಟು ಔಟ್ಲೆಟ್ಗಳು ಓಪನ್ ಆಗಿದ್ದಾವೆ. ಸೊ ನಮ್ಮಲ್ಲೂ VC ಫಾರ್ಮಲ್ಲೂ ಸ್ವಲ್ಪ ಮಟ್ಟಿಗೆ ನಾವು ಕೊಡ್ತೀವಿ, ಬೆಳಿತೀವಿ ಅಂದರೆ. ಸೊ ನಮ್ಮ ರೈತರುಗಳು ಕೂಡ ಆಲ್ರೆಡಿ ಬೀಜಗಳನ್ನ ಮಾಡಿ ಇಟ್ಕೊಂಡಿದ್ದಾರೆ. ಆ ವೆರೈಟೀಸ್ಗಳು ತುಂಬ ಇಂಪಾರ್ಟೆಂಟು. ಈಗೇನೆಂದರೆ, ನಾವು ಹಳೆ ವೆರೈಟಿಗಳು ಬೆಳಿಬೋದು, ಇಲ್ಲ ಅಂತ ಹೇಳ್ತಾರೆ, ಬಟ್ ಇಳುವರಿ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಬರೋದಿಲ್ಲ. ಇವತ್ತು ತಮ್ಗಳಿಗೆ ಗೊತ್ತಿದೆ ಅಂದ್ಕೋತೀನಿ, ಬೆಳೀತಾ ಇದ್ದೀರಾ, ಏನಾಗ್ತಾಯಿದೆ ನಿಮಗೆ, ಒಂದು ಎಕರೆಗೆ 1.5 2 ಕ್ವಿಂಟಾಲ್ ಇಳುವರಿ ಸಿಕ್ಕಿದ್ರೆ ತುಂಬ ಹೆಚ್ಚಿದೆ ಇವಾಗ. ಆದರೆ ನಾವು ನಮ್ಮ ಪ್ರಯೋಗ ಮಾಡಿ ನೋಡಿದಾಗ ಅದರಿಂದ ಬರ್ತಾ ಇರುವಂತಹ ಇಳುವರಿ ಎಷ್ಟು ಅಂದರೆ 5 6 ಕ್ವಿಂಟಾಲ್ 7 ಕ್ವಿಂಟಾಲ್ ತನಕ ಪ್ರತಿ ಎಕರೆಗೆ ಹೇಳ್ತೀವಿ. ಅದರಲ್ಲಿ ಸಾಕಷ್ಟು ತೊಡಕುಗಳಿದ್ದಾವೆ. ಏನಂದರೆ, ಮೊದಲನೇದು ನೀವೆಲ್ಲ ನಮ್ಮ ರೈತರು ಹೇಳುವಂಥ ಕಂಪ್ಲೇಂಟ್ ಏನು ಅಂದರೆ, ಹಕ್ಕಿ ತಿನ್ಕೊಂಡ್ಬಿಡ್ತವೆ. ಹೌದು, ಹಕ್ಕಿಗೆ ತುಂಬ ಇಷ್ಟವಾದದ್ರಿಂದ ಹಕ್ಕಿಗಳು ತಿಂತವೆ. ಸೊ ನಾವು ಕಾಯಲೇಬೇಕಾಗ್ತದೆ, ಇಳುವರಿ ಬೇಕು ಅಂದರೆ ಕಾಯಲೇಬೇಕು. ಅದೊಂದು ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನೀವು ಇವಾಗ ನವಣೆ ಅಂತ ಬಂತು ಅಂದರೆ, ನಮ್ಮ ವಿಶ್ವವಿದ್ಯಾನಿಲಯದಿಂದ GPUF 3 ಅನ್ನೋ ಒಂದು ತಳಿ ಬಿಡುಗಡೆ ಆಗಿದೆ. ಉತ್ತಮವಾದಂತಹ ತಳಿ, ಇಳುವರಿ ಬಂದು ನಿಮಗೆ 4 6 ಕ್ವಿಂಟಾಲ್ ತನಕ ಸಿಗುತ್ತೆ. ಜೊತೆಗೆ ಮೇವು ಕೂಡ ನಿಮಗೆ 1 ಟನ್ ತನಕ ಮೇವು ಸಿಗುತ್ತೆ ಪ್ರತಿ ಎಕರೆಗೆ. ಸೊ ಅದು ಇಲ್ಲ ಸಿಕ್ಕಲ್ಲ ಅಂದರೆ DHFT, ಇದು ಧಾರವಾಡದಿಂದ ಬಂದಿರುವಂಥದ್ದು 109/3 ಅಂತ. ಸೊ ಈ ತಳಿನೂ ಕೂಡ ಬೆಳಿಬೋದು. ನಿಮಗೆ ಇದು ಲೋಕಲಲ್ಲಿ ಕೂಡ ಸಿಗುತ್ತೆ ಇದು ತಳಿಗಳು.
KSSನಲ್ಲೂ ಕೂಡ ಇದು ಸ್ವಲ್ಪ ಮಟ್ಟಿಗೆ ಸಿಗುತ್ತೆ. ಅದು ಧಾರವಾಡದಲ್ಲಂತೂ ನಿಮಗೆ ಇದು ಲಭ್ಯತೆ ಇರುತ್ತೆ. ಬೇಕು ಅಂದರೆ ಅವರು ನೀವು ಫೋನ್ ಮಾಡಿದ್ರೆ ನಿಮ್ಮ ಇದಕ್ಕೆ ಪೋಸ್ಟಲ್ ಇದರಲ್ಲಿ ಕಳಿಸ್ಕೊಡ್ತಾರೆ. ಸೊ ಅದೇ ರೀತಿ ಬಂತು ಅಂತ ಹೇಳಿದ್ರೆ ಇನ್ನು ಸಾಮೆನಲ್ಲಿ ನಮ್ಮದು ಈಗ ಹೊಸದಾಗಿ GPUL 6 ಮತ್ತು GPUL 11 ಅಂತ ತಳಿಗಳು ಬಿಡುಗಡೆ ಆಗಿದ್ದಾವೆ. ಇದು ಕೂಡ ತುಂಬ ಉತ್ತಮವಾದಂಥ ಇಳುವರಿನ ನೀಡ್ತವೆ. ಜೊತೆಗೆ ಪ್ರೋಸೋ ಮಿಲ್ಲೆಟ್ ಅಂದರೆ ಬರಗು ಅಂತ ಬಂದಾಗ GPUP 21, 28, 32 ತಳಿಗಳಿದ್ದಾವೆ. ಇದು ತುಂಬ ಒಳ್ಳೆಯ ತಳಿಗಳು ಮತ್ತು ಅಲ್ಪಾವಧಿ ಬೆಳೆಗಳಾಗಿರ್ತವೆ. ಅದೇ ರೀತಿ ನಿಮಗೆ ಹಾರಕ ಅಂತ ಹೇಳ್ತೀವಿ GPUK 3, ಅದು ಬಿಟ್ಟರೆ RBK 155 ಇದೆ. ಬಾರ್ನ್ಯಾರ್ಡ್ ಮಿಲ್ಲೆಟ್ ಅಂತ ಬರುತ್ತೆ, ಅಂದರೆ ಊದಲು. ನಿಮ್ಗೆ ಅದು ಹೆಂಗೆ ಕಾಣಿಸ್ತದೆ ಅಂದರೆ ನಮ್ಮ ಭತ್ತದ ಗದ್ದೆನಲ್ಲಿ ಗಂಡು ಭತ್ತ ಬರುತ್ತಲ್ಲ, ಗಂಡು ಭತ್ತದ ರೀತಿ ಇರುತ್ತೆ, ಬಟ್ ತುಂಬ ಉತ್ತಮವಾದಂಥದ್ದು. ಅದರದ್ದು ಅಣ್ಣ ತಮ್ಮನೇ ಇದೂ. ಸೊ ಅದು ನಮ್ಮಲ್ಲಿ ಲಭ್ಯ ಇರೋದು VL 172 ಅಂತ ಒಂದು ತಳಿ ಇದೆ. ಆ ತಳಿದು ಸಿಗುತ್ತೆ ತಮ್ಮಗಳಿಗೆ. ಸೊ ಅದನ್ನು ಕೂಡ ಬೆಳಿಬೋದು. ಇದು ನೀವು ಬೇಕಾದ್ರೆ ಬೇಸಿಗೆನಲ್ಲೂ ಬೆಳಿಬೋದು ಇವನ್ನ. ಆದರೆ ಚಳಿಗಾಲದಲ್ಲಿ ನಾವು ಇದನ್ನು ಶಿಫಾರಸ್ ಮಾಡೋದಿಲ್ಲ. ನೆನ್ಪಿಟ್ಕೊಳ್ಳಿ, ಇದಿಷ್ಟು ತಳಿಗಳು ಏನು ಹೇಳಿದ್ದೀನಿ, ಈ ತಳಿಗಳು ಅದ್ರ ಜೊತೆಗೆ ಕೊರಲೆ ಅಂತ ನಮ್ಮಿಂದ ರಿಲೀಸ್ ಆಗಿರೋದು GPU-BT 2 ಅಂತ. ಸೊ ಅದು ಕೂಡ ನಿಮಗೆ ಉತ್ತಮವಾದಂಥ ಇಳುವರಿನ ನೀಡುತ್ತೆ. ಸೊ ಆದರೆ ನೆನಪಲ್ಲಿ ಏನು ಇಟ್ಕೋಬೇಕು ಅಂತ ಹೇಳಿದ್ರೆ, ಆಗಸ್ಟ್ ಕೊನೆ ಅಥವಾ ಸೆಪ್ಟೆಂಬರ್ ಮೊದಲನೇ ವಾರದ ತನಕ ನಾವು ಬೆಳಿಬೋದು. ಬಟ್ ಅನಂತರ ಬೆಳೆಯೋದ್ರಿಂದ ಬೆಳೆ ಚಳಿಗೆ ಸಿಕ್ಕಾಕ್ಕೊಳ್ಳುತ್ತೆ. ಬೆಳೆಯೋ ಕಾಲ ಗಿಡ ಬರೋದಿಲ್ಲ ಅಂತ ಹೇಳ್ತಿಲ್ಲ, ಬಂದೇ ಬರ್ತದೆ, ಗಿಡನೂ ಚೆನ್ನಾಗಿ ಬರುತ್ತೆ. ಆದರೆ ನಾವು ಅಪೇಕ್ಷಿಸ್ತಿರ್ತೀವಿ ಇಳುವರಿ, ಆ ಇಳುವರಿ ನಿಮಗೆ ಬರಲ್ಲ. ಇಳುವರಿನಲ್ಲಿ ನಷ್ಟ ಆಗ್ತದೆ. ಉದಾಹರಣೆ, ಇವಾಗ ನಾವೇನು ಹೇಳಿದೆ, 4 ರಿಂದ 6 ಕ್ವಿಂಟಾಲ್ ನಿಮಗೆ ಇಳುವರಿ ಬರುತ್ತೆ ಅಂದರೆ ಅಲ್ಲಿ ನಿಮಗೆ ಸಂದರ್ಭ ಏನು ಮಾಡ್ಬೋದು, 3 ಕ್ವಿಂಟಾಲು 2 ಕ್ವಿಂಟಾಲ್ ಬರ್ಬೋದು. ಸೊ ಈ ತೊಂದರೆಗಳಾಗೋದ್ರಿಂದ ದಯವಿಟ್ಟು ನಾನು ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡೋದೇನಂತ ಹೇಳಿದ್ರೆ, ದಯವಿಟ್ಟು ಸೆಪ್ಟೆಂಬರ್ 1 ಮೊದಲನೇ ವಾರದೊಳಗೆ ಹಾಕ್ತೀನಿ ಈಗಲೂ ಅಂತ ಟೈಮ್ ಇದೆ. ಇವಾಗಲೂ ನಿಮಗೆ ಹಾಕ್ತೀನಿ ಅಂದರೆ ಈಗ ಹಾಕಿಬಿಟ್ರೆ ತುಂಬ ಉತ್ತಮವಾದಂಥ ಬೆಳೆನ ನೀವು ಪಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಹಾಕೋಬೇಡಿ. ನಂತರ ಹಾಕ್ತೀವಿ ಅಂದರೆ ನೀರಾವರಿ ಸೌಲಭ್ಯ ಇದೆ ಅಂದರೆ ಫೆಬ್ರವರಿ, ಅಂದರೆ ಜನವರಿ ಲಾಸ್ಟ್ ವೀಕಿಂದ ಫೆಬ್ರವರಿ ಫಸ್ಟ್ ವೀಕ್ ನಂತರ ನೀವೇನು ಮಾಡ್ಬೋದು, ಈ ಸಿರಿಧಾನ್ಯ ಬೆಳೆಗಳಿಗೆ ಹೋಗೋದ್ರಿಂದ ನಿಮಗೆ ಖರೀಫ್ ಅಂದರೆ ಈ ಮುಂಗಾರಲ್ಲಿ ಏನು ಸಿಗುತ್ತೆ ಅದಕ್ಕಿಂತ ಹೆಚ್ಚಿನ ಇಳುವರಿ ಸಿಗುತ್ತೆ ನಿಮಗೆ. ಅದು ನೀರಾವರಿಲಿ ಮಾಡ್ತು ಅಂದರೆ ನಿಮಗೆ ಹೆಚ್ಚಿನ ಇಳುವರಿ ಪಡೆಯೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇರೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನಿಮಗೆ ತಳಿಗಳ ಬಗ್ಗೆ ಬಂದಾಗ ನಾನು ನಿಮಗೆ ತಿಳಿಸ್ಬೇಕಾಗಿರುವಂಥದ್ದು. ಈಗ ನಮ್ಮಲ್ಲಿ ರೈತರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿಡೋದು, ಬಿತ್ತನೆ ಬೀಜನ ಬಿಡ್ತಾರೆ. ಚೆಲ್ಲೋದ್ರಿಂದ ಏನಾಗುತ್ತೆ ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ನಿಮಗೆ ನಷ್ಟ ಉಂಟಾಗ್ತದೆ. ಏನು ಅದರಲ್ಲಿ ನಷ್ಟ ಏನು ಸರ್ ಅಂತ ಕೇಳ್ಬೋದು ನೀವುಗಳು. ಏನು ಲೇಬರ್ಗಳು ಅವಶ್ಯಕತೆ ಬರಲ್ಲ, ದಿನಗೂಲಿಗೆ ನೌಕರರು ನಮ್ಗೆ ಅವಶ್ಯಕತೆ ಬರೋದಿಲ್ಲ ಅಂತ ಹೇಳ್ತೀರಾ. ಬಟ್ ಆದರೆ ಕಳೆ ಕೀಳಿಸುವಂಥ ಖರ್ಚಿರ್ಬೋದು, ನೀರು ಕಟ್ಟುವಂಥ ಖರ್ಚಿರ್ಬೋದು. ಸೊ ಅದನ್ನ ಮ್ಯಾನೇಜ್ಮೆಂಟು ತುಂಬ ಜಾಸ್ತಿ ಆಗ್ತದೆ. ಅದರಿಂದ ನಾವು ಯಾವಾಗಲೂ ಅಷ್ಟೇ ನಮ್ಮ ಸಿರಿಧಾನ್ಯಗಳು ಅಂತ ಬಂತು ಅಂದಾಗ ಸಾಲು ಬಿತ್ತನೆ ಮಾಡುವಂತಹದ್ದು ತುಂಬ ಉತ್ತಮ ಅಂತ ನಾವು ಶಿಫಾರಸ್ ಮಾಡ್ತೀವಿ. ಸಾಲು ಬಿತ್ತನೆ ಅಂತ ಬಂದಾಗ ನೀವು ಯಾವುದೇ ಬೆಳೆಗಳು ತಗೊಳ್ಳಿ, ಬೀಜದ ಗಾತ್ರದ ಮೇಲೆ ನಾವು ಬಿತ್ತನೆ ಬೀಜದ ಪ್ರಮಾಣನ ನಾವು ನಿರ್ಧರಿಸ್ತೀವಿ. ಈಗ ನಿಮಗೆ ಗೊತ್ತಿದೆ, ಬರಗು ಅಂತ ಬಂದರೆ ಕಾಳು ದಪ್ಪ, ಹಾರಕನೂ ತುಂಬ ದಪ್ಪ. ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡ್ತೀವಿ, 4 ರಿಂದ 5 kg ಪ್ರತಿ ಎಕರೆಗೆ ಹೇಳ್ತೀವಿ. ಇಲ್ಲ ನೀವು ಚೆಲ್ಲೇಬೇಕು, ನಾವು ಏನು ಮಾಡೋಕ್ಕಾಗಲ್ಲ ಅಂದರೆ 6 ರಿಂದ 7 kg ತನಕ ಬೇಕಾಗ್ತದೆ. ಇನ್ನು ಉಳಿದಂತಹ ಬಿತ್ತನೆ ಬೀಜಗಳಂದರೆ ಈಗ ಯಾವುದು ನವಣೆ ಇರ್ಬೋದು, ಕೊರಲೆ ಇರ್ಬೋದು, ಸಾಮೆ ಇರ್ಬೋದು, ಅದು ಸಣ್ಣ ಬೀಜಗಳು. ಅದು 3 ರಿಂದ 4 kg ಪ್ರತಿ ಎಕರೆಗೆ ಬಿತ್ತನೆ ಬೀಜ ಸಾಕಾಗ್ತದೆ, ಅದರಲ್ಲೇನು ಅನುಮಾನ ಇಲ್ಲ. ಮತ್ತು ಬಿತ್ತನೆ ಸಮಯನೂ ಹೇಳಿದ್ದೀನಿ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ಲಾಸ್ಟ್ ವೀಕ್ ತನಕ ಅಷ್ಟೇ. ಅದರಲ್ಲಿ ಇದು ಬರಗು ಅಂತ ಬಂದಾಗ ಅದೊಂದನ್ನು ಮಾತ್ರ ನಾವೇನು ಶಿಫಾರಸ್ ಮಾಡ್ತೀವಿ ಅಂದರೆ ಜುಲೈ 2ನೇ ವಾರದ ಮೇಲೆ ಹೋಗಬೇಡಿ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಸುಳಿ ನೊಣ ಅಂತ ಬರ್ತದೆ, ಅದೊಂದರಲ್ಲೇ ಅದರದ್ದು ತುಂಬ ಪ್ರಾಬ್ಲಮ್ ಜಾಸ್ತಿ. ಸುಳಿ ನೊಣ ಜಾಸ್ತಿ ಆಗಿಬಿಡುತ್ತೆ. ಅದು ಚುಚ್ಚಿದ್ರೆ ಏನಾಗ್ತದೆ ಅಂದರೆ ರಸ ಹೀರ್ಕೊಳ್ಳುತ್ತೆ. ಸುಳಿ ಹೊಸದಾಗಿ ಏನು ಬರ್ತಾರೆ, ನಮ್ಗೆ ಮುಖ್ಯವಾಗಿ ಏನು ತೆಂಡೆ ಬರಬೇಕು ಅದರಿಂದ ತೆನೆ ಬರಬೇಕಿರುತ್ತೆ, ಅದಕ್ಕೆ ಏಟು ಹೊಡೆಯುತ್ತೆ. ಕೌಡುಗಳು ಜಾಸ್ತಿ ಆಗ್ತದೆ. ಕೌಡುಗಳು ಜಾಸ್ತಿ, ತೆಂಡೆ ಜಾಸ್ತಿ ಆದಾಗ ಅದರಿಂದ ಬರುವಂತಹ ಕಾಳುಗಳೇನಿರ್ತವೆ ಅದು ಉತ್ಕೃಷ್ಟವಾಗಿರಲ್ಲ, ಇಳುವರಿ ನಷ್ಟ ಆಗಿಬಿಡುತ್ತೆ. ಸೊ ಅದರಿಂದ ಅದೊಂದು ತಳಿ ಇದನ್ನು ಬೆಳೆನ ಮಾತ್ರ ಜುಲೈ 2ನೇ ವಾರದೊಳಗೆ ಮುಗಿಸ್ಕೋಬೇಕು ಅಂತ ನಾವು ಶಿಫಾರಸ್ ಮಾಡ್ತೀವಿ. ಸೊ ಅದಾದ ನಂತರ ಬಂತು ಅಂದರೆ ಅಂತರ, ತಮಗೆ ಗೊತ್ತಿದೆ, ಸಾಲು ಹೊಡಿತೀವಿ, 2 ರೆಕ್ಕೆ ನೇಗಿಲಲ್ಲಿ ನಾವು ಸಾಲು ಹೊಡ್ಕೊತೀವಿ, ಕಬ್ಬಣದ ನೇಗಿಲಲ್ಲಿ. ಸೊ 1 ಅಡಿ ಬಿಡ್ತೀವಿ. ಬಿಟ್ಟಾದಮೇಲೆ ಸಾಲು ಅಂದರೆ ನೀವು ಗಿಡದಿಂದ ಗಿಡ ಬಿಡೋಕ್ಕಾಗೋದಿಲ್ಲ, ಅದನ್ನು ಬೀಜ ಬಿಟ್ಕೊಂಡು ಹೋಗ್ತೀರ. ಆದರೆ ನೆನ್ಪಿಟ್ಕೊಳ್ಳಿ, 15 ದಿನಗಳ ನಂತರ ಅದ್ರ ಮೇಲೆ ಹೋಗಬಾರ್ದು. 15 ದಿನಗಳ ನಂತರ ಅದರೊಳಗಡೆ ಏನು ಹೆಚ್ಚಾಗಿ ಬಂದಿರ್ತವೆ ಅವನ್ನೆಲ್ಲ ಗಿಡಗಳನ್ನ ತೆಳು ಮಾಡಬೇಕು. ಯಾವ ರೀತಿ ತೆಳು ಅಂದರೆ 4 ಇಂಚಲ್ಲಿ 1-2 ಗಿಡ ಕೂತ್ಕೊಂಡಂಗೆ ಇರಬೇಕು. ಆವಾಗ ಏನಾಗುತ್ತೆ, ಅದರದ್ದು ಸಂಪೂರ್ಣವಾದ ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ಸೊ ಆವಾಗ ನಿಮ್ಗೆ ಇಳುವರಿ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನಿಮಗೆ ನಾನು ಏನು ಕ್ರಮಗಳನ್ನ ಹೇಳಬೇಕಾಗಿದೆ
ಏನಾದರೂ ಮಾಡ್ಬೋದು? ಈಗ ಅದನ್ನೇ ಹೇಳ್ತೀನಿ ಸರ್. ಇವಾಗ ಯಾಕಂತ ಹೇಳಿದ್ರೆ ತಮಗೆ ಗೊತ್ತಿರೋ ಮಟ್ಟಿಗೆ ನಾವು ರಾಸಾಯನಿಕನೂ ಹೇಳ್ತೀವಿ ಮತ್ತು ನಾವು ಸಾವಯವನೂ ಹೇಳ್ತೀವಿ. ಸಾವಯವ ಬೀಜ ಈಗ ಸಾವಯವ ಅಂತ ಬಂತು ಅಂತ ಹೇಳಿದಾಗ ನಾವು ಮುಖ್ಯವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೀಜಾಮೃತದಿಂದ ನಾವು ಬೀಜೋಪಚಾರ ಮಾಡೋದಕ್ಕೆ ಹೇಳ್ತೀವಿ. ಅದೇ ರೀತಿ ನಾವು ಪಂಚಗವ್ಯದಿಂದನೂ ಬೀಜೋಪಚಾರ ಮಾಡೋದಕ್ಕೆ ಹೇಳ್ತೀವಿ. ಜೊತೆಗೆ ಏನಂತ ಹೇಳಿದ್ರೆ ಈಗ ನಿಮಗೆ ತಿಳಿದಿರೋ ಮಟ್ಟಿಗೆ ಈಗ ನಾವು ಸೂಕ್ಷ್ಮ ಜೀವಿಗಳ ಸಾಗರ ಅಂದರೆ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ ಅನ್ನೋದು ಕೂಡ ಬಂದಿದೆ. ಈಗ ನಮ್ಮಲ್ಲೇ ಯಾವುದು ನಮ್ಮ VC ಫಾರಂ ಮಂಡ್ಯದಲ್ಲೇ ತಮಗೆ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ ಅಂತೀವಿ, ಸೂಕ್ಷ್ಮ ಜೀವಿಗಳ ಸಾಗರ ಅಥವಾ ಅಗಾರ ಅಂತೀವಿ, ಅದು ಲಭ್ಯ ಇದೆ. ಅದರದ್ದು ವಿಶೇಷ ಏನು ಅಂತ ಹೇಳಿದ್ರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ, ಎಲ್ಲ ಬೆಳೆನಲ್ಲೂ ಬೆಳೆಸ್ಬೋದು. ಈಗ ಇದ್ರ ಮೇಲೂ ನಾವು ರಿಸರ್ಚ್ ಮಾಡಿರೋದ್ರೆ ತುಂಬ ಉತ್ತಮವಾದಂತಹ ಫಲಿತಾಂಶನೂ ನಮಗೆ ಲಭ್ಯ ಆಗಿದೆ. ಸಾರಜನಕ ಸ್ಥಿರೀಕರಿಸುವಂತಹ ಸೂಕ್ಷ್ಮಜೀವಿಗಳಿರ್ತವೆ, ರಂಜಕ ಕರಗಿಸುವಂಥದ್ದು, ಪೊಟ್ಯಾಷ್ ಲಭ್ಯತೆ ಮಾಡುವಂಥದ್ದು, ಟ್ರೈಕೋಡರ್ಮಾ ಸೂಡೋಮೋನಾಸ್ ತಮ್ಗಳಿಗೆ ಗೊತ್ತಿದೆ. ಇವೆರಡೂ ನಾವೇನಂತ ಹೇಳ್ತೀವಿ ಅಂದರೆ ಜೈವಿಕ ಪೀಡನಾಶಕಗಳು ಅಂತ ಕರಿತೀವಿ. ಅಂದರೆ ಯಾವುದೇ ರೀತಿಯಾದಂತಹ ರೋಗಗಳಿತ್ತು ಅಂದರೆ ಈ ಸೂಕ್ಷ್ಮಜೀವಿಗಳು ಅದನ್ನು ಬರದೇ ರೀತಿ ಅದನ್ನು ಕಾಪಾಡ್ತದೆ. ಜೊತೆಗೆ ಡಿಕಂಪೋಸರ್ ಅಂತ ಕರಿತೀವಿ. ಡಿಕಂಪೋಸರ್ ಕೆಲಸ ಏನಂದರೆ ಗೊತ್ತಿದೆ ತಮಗೆ, ಕಟಾವು ಮಾಡಿಕೊಂಡು ಅಲ್ಲೇ ಕೂಳೆಗಳೆಲ್ಲ ಇರ್ತವೆ. ಸೊ ಅದನ್ನೆಲ್ಲ ಕೊಳೆಸೋದ್ರಿಂದ ಏನಾಗ್ತದೆ, ಆ ಗಿಡಗಳಿಗೆ ಅಲ್ಲೇ ಗೊಬ್ಬರ ಸಿಕ್ಕುವ ಅಂದರೆ ಪೋಷಕಾಂಶಗಳು ಲಭ್ಯ ಆಗೋ ರೀತಿಯಲ್ಲಿ ಮಾಡುತ್ತೆ. ಇದು 3 ರೀತಿ. ತಮಗೀಗ ಬೀಜಾಮೃತ ಅಂತ ಬಂತು ಅಂತ ಹೇಳಿದಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಬೀಜಾಮೃತದಲ್ಲಿ ಮುಖ್ಯವಾಗಿ ನಾವೀಗ ಪ್ರೊಸೀಜರಲ್ಲೂ ಹೇಳ್ತಾ ಇರೋಕ್ಕೆ ಅಷ್ಟು ಸಮಯ ಇಲ್ಲ. ಬಟ್ ಈಗ ನಾವೇನು ಮಾಡ್ತೀವಿ, ಬೀಜೋಪಚಾರ ಮಾಡೋದಕ್ಕೆ 20 ಲೀಟ್ರ್ ನೀರು ತೊಗೊತೀವಿ ಬೀಜಾಮೃತ ಮಾಡೋದಕ್ಕೆ. ಅದೇ ರೀತಿ 5 kg ಸಗಣಿ ತೊಗೋತೀವಿ, 5 ಲೀಟ್ರ್ ಗಂಜಲ, 50 ಗ್ರಾಮ್ ಸುಣ್ಣ, ಇದಿಷ್ಟನ್ನು ತೊಗೊಂಡು ಮತ್ತು 1 ಹಿಡಿ ತಮ್ಮ ಜಮೀನಿನ ಮಣ್ಣನ್ನು ತೊಗೊತೀವಿ. ಸೊ ಅದು ತೊಗೊಂಡು ಏನು ಮಾಡ್ತೀವಿ, ಬೀಜಾಮೃತ ತಯಾರು ಮಾಡ್ಕೊತೀವಿ. ನೀವು ತಯಾರಿ ಇಷ್ಟು ಏನು ಕ್ವಾಂಟಿಟಿ ಯೂಸ್ ಮಾಡ್ತೀರಾ ಅದು 100 kg ಬೀಜಕ್ಕೆ ಮಾಡ್ಬೋದು. ನೀವು 100 kg ಬೀಜೋಪಚಾರ ಏನು ಮಾಡಬೇಕು, ಬೀಜೋಪಚಾರ ಅಂದರೆ ಬೀಜಾಮೃತನ ತಯಾರು ಮಾಡಿಕೊಂಡ ನಂತರ ಅದನ್ನು ಚಿಮುಕ್ಸೋದು ಬೀಜಗಳ ಮೇಲೆ. ಈಗ ನಾನು ಹೇಳಿದೆ ನಿಮಗೆ 3 ರಿಂದ 4 kg ಬೇಕು ಅಂತ, ಅದು ತೋಯುವ ಹಾಗೆ ಅದನ್ನು ಚಿಮುಕಿಸಿ ಅದನ್ನು ನೆರಳಿನಲ್ಲಿ ಒಣಗಿಸಿ ನೀವು ಬಿತ್ತನೆ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ತುಂಬಾ ಅನುಕೂಲಗಳಿದ್ದಾವೆ. ಏನಪ್ಪ ಅನುಕೂಲಗಳು ಅಂತ ಹೇಳಿದ್ರೆ, ಮೊದಲನೇದು ಬೀಜದಿಂದ ಬರುವಂತಹ ರೋಗಗಳು ನಿವಾರಿಸ್ತದೆ. ಜೊತೆಗೆ ಉತ್ತಮವಾದಂತಹ ಬೇರಿನ ಬೆಳವಣಿಗೆಗೆ ಸಹಕಾರಿಯಾಗ್ತದೆ. ಬೇರಿನ ಬೆಳವಣಿಗೆ ಯಾವ ರೀತಿ ಸಹಕಾರಿಯಾಗುತ್ತೆ ಅಂದರೆ, ರೋಗದಿಂದ ಬೇರಿಗೂ ಯಾವುದಾದ್ರು ಕೆಲವೊಂದು ರೋಗಗಳು ಬರೋದು ಅಂದರೆ ಒಣಗೋಗುವಂಥದ್ದು, ಕೊಳೆತು ಹೋಗುವಂಥದ್ದು ಆ ಥರ ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲನೂ ಹೋಗಲಾಡಿಸೋದ್ರಲ್ಲಿ ಈ ಬೀಜಾಮೃತ ಅಮೃತ ಇದ್ದಂಗೆ. ಸೊ ಅದನ್ನು ನಾವು ಬಳಸ್ಬೋದು. ತದನಂತರ ಪಂಚಗವ್ಯ ಅಂತ ಹೇಳ್ತಿದ್ದಂಗೆ ನಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಏನಿರುತ್ತೆ. ನಾಟಿ ಹಸುವಿನ ತುಪ್ಪ, ನಾಟಿ ಹಸುವಿನ ಸಗಣಿ, ನಾಟಿ ಹಸುವಿನ ಗಂಜಲ, ಬಾಳೆಹಣ್ಣು, ಪ್ರತಿಯೊಂದು ಮೊಸರು ಎಲ್ಲ ಇರ್ತದೆ. ಸೊ ಇದಿಷ್ಟು ನಮ್ಮ ಮನಸ್ಸಲ್ಲಿ ಬಂದಾಗ ಆಯುರ್ವೇದದಲ್ಲೂ ಇದ್ರ ಬಗ್ಗೆ ಸಾಕಷ್ಟು ವರ್ಣನೆಗಳಿದ್ದಾವೆ. ಮನುಷ್ಯನ ಆರೋಗ್ಯ ಕಾಪಾಡ್ಕೊಳ್ಳೋದ್ರ ಜೊತೆಗೆ ಗಿಡಗಳ ಆರೋಗ್ಯನ ಕಾಪಾಡ್ಕೊಳ್ಳೋದ್ರಲ್ಲಿ ತುಂಬ ಸಹಕಾರಿಯಾಗುತ್ತೆ ಈ ಪಂಚಗವ್ಯ ಅಂತ ಏನು ಹೇಳ್ತೀವಿ ಅದು ಅಷ್ಟೇ. ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಬಿತ್ತನೆ ಬೀಜಗಳನ್ನ ಅದು ಪ್ರತಿ ಲೀಟ್ರಿಗೆ 300 ml ರೀತಿ ತೊಗೊಂಡು ಅದನ್ನು ಕರಗಿಸ್ಕೊಂಡು ಅದರಲ್ಲಿ ಬೀಜನ ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ನೀವು ಬಿತ್ತನೆ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಅದರಿಂದ ಬರುವಂತಹ ರೋಗಗಳನ್ನ ಅದು ತಡೆಗಟ್ಟುತ್ತೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಬರ ಸಹಿಷ್ಣುತಾ ಶಕ್ತಿನ ಜಾಸ್ತಿ ಮಾಡ್ತದೆ. ಇದು ಅಷ್ಟೇ ಬೀಜಾಮೃತದಲ್ಲಿ. ಯಾಕೆಂದರೆ ಸುಣ್ಣದ ಅಂಶ ಎಲ್ಲಿರುತ್ತೆ ಆ ಸುಣ್ಣದ ಅಂಶ ಏನು ಮಾಡುತ್ತೆ, ಬರ ತಡ್ಕೊಳ್ಳುವಂತಹ ಸಹಕಾರಿಯಾಗಿರುತ್ತೆ. ಸೊ ಅದರಿಂದ ನೀವೇನು ಮಾಡ್ಬೋದು, ಈ 3 ಮಾರ್ಗೋಪಾಯಗಳಿಂದ ನೀವೇನು ಮಾಡ್ಬೋದು, ಬೀಜದಿಂದ ಹರಡುವಂತಹ ರೋಗಗಳನ್ನು ಅವನ್ನೆಲ್ಲ ನಾವೇನು ಮಾಡ್ಬೋದು ತಡೆಗಟ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೀಜೋಪಚಾರ ಕಂಪಲ್ಸರಿ ಮಾಡಲೇಬೇಕಾಗ್ತದೆ. ಬೀಜೋಪಚಾರ ಆಯಿತು, ಬಿತ್ತನೆನೂ ಆಯಿತು. ನಾನು ಏನು ಹೇಳಿದೆ ನಿಮ್ಗೆ 1 ಅಡಿ ಪಟದಲ್ಲಿ ಸಾಲಿಂದ ಸಾಲಿಗೆ 4 ಇಂಚಿನಲ್ಲಿ ಮಾಡ್ಕೊತೀರ. ಅದಾದ ನಂತರ ಬರೋದು ಆ ಸಮಯದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಅನ್ನೋದು ಮುಖ್ಯವಾಗಿ ಬರ್ತದೆ. ಪೋಷಕಾಂಶಗಳ ನಿರ್ವಹಣೆ ಅಂತ ಬಂತು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ನವಣೆಗೆ ಸ್ವಲ್ಪ ಪೋಷಕಾಂಶಗಳು ಜಾಸ್ತಿ ಕೇಳ್ತದೆ ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡಾಗ. ಎಷ್ಟಪ್ಪ ಅಂತ ಹೇಳಿದ್ರೆ ಎಕರೆಗೆ 16 kg ಸಾರಜನಕ, 16 kg ರಂಜಕ, 8 kg ಪೊಟ್ಯಾಷ್. ಆದರೆ ಸಾವಯವದಲ್ಲೇ ಹೇಳ್ಬಿಡಿ ಯಾವ ಥರ ಹೇಳ್ತೀನಿ ಸರ್. ಏನಂದರೆ ಅದು ಗಮನದಲ್ಲೇ ಇರಲಿ ಅಂದ್ಬಿಟ್ಟು ಯಾವ ಬೇಸ್ ಮೇಲೆ ನಾವು ಇಷ್ಟನ್ನ ಫಿಕ್ಸ್ ಮಾಡಿದ್ದೀವಿ ಅನ್ನೋದು ರೈತರಿಗೆ ಗೊತ್ತಾಗಬೇಕಾಗತ್ತೆ. ಸೊ ಈಗ ಹೇಳಿದ್ನಲ್ಲ ತಮಗೆ 16, 16, 8 ಇದು ಪ್ರತಿ ಎಕರೆಗೆ ಬೇಕಾಗಿರುವಂಥ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್. ಅದೇ ನೀವು ಸಾಮೆಗೆ ಬಂತು ಅಂತ ಹೇಳ್ತು ಅಂದರೆ ಸಾಮೆನಲ್ಲಿ ಏನಾಗ್ತದೆ ಅಂದರೆ 8 kg ಸಾರಜನಕ, 8 kg ರಂಜಕ, 8 kg ಪೊಟ್ಯಾಷ್ ಬೇಕಾಗ್ತದೆ. ಇನ್ನು ಉಳಿದಂತಹ ಸಿರಿಧಾನ್ಯಗಳು ಏನಿದ್ದಾವೆ ಅದಕ್ಕೆ ಯಾವುದಕ್ಕೂ ಪೊಟ್ಯಾಷ್ ಅವಶ್ಯಕತೆ ಇಲ್ಲ. 8 kg ಸಾರಜನಕ, 8 kg ರಂಜಕ ಸಫಿಷಿಯೆಂಟ್. ಸೊ ಇದಿಷ್ಟನ್ನು ನಾವು ಒದಗಿಸ್ಬೇಕು ಅಂತ ಹೇಳಿದ್ರೆ ನಾವು ಸಾಕಷ್ಟು ಮಾರ್ಗೋಪಾಯಗಳಿದ್ದಾವೆ. ಏನದು ಮಾರ್ಗೋಪಾಯಗಳು ಅಂತ ಹೇಳಿದ್ರೆ ನಾವು ಗೊಬ್ಬರಗಳನ್ನ ಕೊಡ್ಬೋದು. ಯಾವ ರೀತಿ ಗೊಬ್ಬರಗಳು ಕೊಡ್ಬೋದು, ಒಂದು ಎರೆ ಗೊಬ್ಬರ ಕೊಡ್ಬೋದು, ಮತ್ತು
ತಿಪ್ಪೆ ಗೊಬ್ಬರ ಅಂದರೆ ಅದನ್ನು ಕಾಮನ್ ಆಗಿ ಹೇಳ್ತಾರೆ ಕೊಟ್ಟಿಗೆ ಗೊಬ್ಬರ ಅಂತ ಕರಿತೀವಿ. ಕೊಟ್ಟಿಗೆ ಗೊಬ್ಬರ ಕೊಡ್ಬೋದು, ಕಾಂಪೋಸ್ಟ್ಗಳನ್ನ ಕೊಡ್ಬೋದು. ಯಾವ ರೀತಿ ಕೊಡೋದು ಅಂತ ಪ್ರಶ್ನೆ ಉದ್ಭವ ಆದಾಗ ಮೊದಲನೇದು, ಈಗ ನಾನು ಹೇಳ್ತಾ ಇರೋದು ನಿಮಗೆ ನವಣೆಗೆ ಕೊಡ್ತೀನಿ ಅಂತ ಹೇಳ್ತು ಅಂದರೆ 7.5 ಟನ್ನು, ಎಷ್ಟು ಹೇಳಿ 7.5 ಟನ್ ಅಂದರೆ ನಿಮಗೆ ಆಲ್ಮೋಸ್ಟ್ ಆಲ್ 3 ಟನ್ ಬರುತ್ತೆ ಪ್ರತಿ ಎಕರೆಗೆ. 3 ಟನ್ನಷ್ಟು ನೀವೇನು ಮಾಡಬೇಕಾಗುತ್ತೆ, ಬಿತ್ತನೆ ಸಮಯದಲ್ಲಿ ಕೊಟ್ಟಿಗೆ, ಉತ್ಕೃಷ್ಟವಾದಂತಹ ಕೊಟ್ಟಿಗೆ ಗೊಬ್ಬರನ ಕೊಡಬೇಕಾಗ್ತದೆ. ಅದನ್ನು ಕೊಟ್ಟು 30 ದಿನಗಳ ನಂತರ ಎರೆಗೊಬ್ಬರ ಕೊಡ್ತೀನಿ ಅಂದರೆ ಎರೆಗೊಬ್ಬರನಾದ್ರು ಕೊಡ್ಬೋದು, ಇಲ್ಲ ಬಯೋ ಕಂಪೋಸ್ಟ್ನಾದ್ರು ಕೊಡ್ಬೋದು. ಆದರೆ ಅದರಲ್ಲಿ ಏನಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ 0.8% ಒಂದು ಅಂದಾಜು ಅದಕ್ಕೆ ಅಂದರೆ ಕ್ವಾಲಿಟಿ ಇದೆ ಅಂದರೆ ಅದರಲ್ಲಿ 100% ನಿಮಗೆ ಒಳ್ಳೆ ಪೋಷಕಾಂಶಗಳಿರುತ್ತೆ ಗೊಬ್ಬರ ಅಂತ ಹೇಳ್ಬೋದು. ಒದಗಿಸುವಂತಹ ಬಯೋ ಕಂಪೋಸ್ಟನ್ನು ನಾವೇನು ಮಾಡಬೇಕಾಗ್ತದೆ, 3.2 ಟನ್ನಷ್ಟು ನಾವೇನು ಮಾಡಬೇಕಾಗುತ್ತೆ, ಒದಗಿಸ್ಬೇಕಾಗ್ತದೆ. ಇದಿಷ್ಟನ್ನು ನಾವು ಒದಗಿಸಿದ್ದೇ ಆಯಿತು ಅಂತ ಹೇಳಿದ್ರೆ ನಾವೀಗೇನು ರಾಸಾಯನಿಕಗಳನ್ನ ಕೊಡ್ತಾ ಇದ್ದೀವಿ ಅದಕ್ಕೆ ಸಮ ಅದನ್ನು ಕೊಡಬೇಕಾಗ್ತದೆ. ಸೊ ಅದೇ ನೀವು ಇನ್ನು ಉಳಿದಂತಹ ಮಿಲ್ಲೆಟ್ಸ್ಗಳು ಅಂದರೆ ನಮ್ಮ ಸಿರಿಧಾನ್ಯಗಳಿಗೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ನಾವು ಭಾಗನ ಏನು ಮಾಡ್ತೀವಿ, 3 ಟನ್ನು ಆ್ಯಸ್ ಯೂಶ್ವಲ್ ಹೇಳ್ತೀವಿ. ಆದರೆ 30 ದಿನಗಳ ನಂತರ ಏನು ಬರುತ್ತೆ ಆ ಪ್ರಮಾಣನ ಕಡಿಮೆ ಮಾಡ್ತೀವಿ. ಫಾಕ್ಸ್ಟೈಲ್ ಅಂದರೆ ಈಗ ನವಣೆ ಏನು ಹೇಳಿದೆ, ನವಣೆಗೆ ಕೊಟ್ಟು 3 ಟನ್ ಕೊಡಿ ಅಂದರೆ ಅದನ್ನು ಕೊಡುವಂಥ ಅವಶ್ಯಕತೆ ಇಲ್ಲ, ಅಲ್ಲಿ ಅದು 1/4 ಟನ್ ಕೊಟ್ಟರೆ ಸಾಕು. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಇದರ ಜೊತೆಗೆ ನಮ್ಮ ರೈತರುಗಳು ಸುಮಾರು ಸಲ ಕೇಳಿದ್ದಾರೆ, ಜೀವಾಮೃತ ಏನು ಸರ್, ಜೀವಾಮೃತ ಒಂದೇ ಕೊಟ್ಬಿಟ್ರೆ ನಾವು ಬೆಳೆ ಬೆಳ್ಕೊಂಬಿಡ್ಬೋದಾ ಅಂತ ಕೇಳಿದ್ದಾರೆ. ನಾವೇನು ಹೇಳೋದಂತೇಳಿ, ಜೀವಾಮೃತ ಉತ್ತಮವಾದಂತಹ ಒಂದು ಮೈಕ್ರೋಬಿಯಲ್ ಲೋಡ್ ಇರುವಂತಹ ಒಂದು ದ್ರಾವಣ, ಅದು ಒಂದರಿಂದನೇ ನಾವು ಬೆಳೆ ಬೆಳೆಯೋದಕ್ಕೆ ಆಗೋದಿಲ್ಲ. ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಪ್ರತಿ 15 ದಿನಕ್ಕೊಮ್ಮೆ, ಈಗೇನು ಹೇಳಿದಿರಿ, ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀರಾ, ಬಯೋ ಕಂಪೋಸ್ಟ್ ಅಥವಾ ಎರೆ ಗೊಬ್ಬರ ಕೊಟ್ಟಿರ್ತೀರ. ಸೊ ಅದು ಕೊಟ್ಟ ಮೇಲೆ ನಮ್ಮ ಕೆಲಸ ಏನು, ಅದು ಕೊಳಿಬೇಕು. ಸೂಕ್ಷ್ಮಜೀವಿಗಳು ಜಾಸ್ತಿ ಆದ್ರೇ ಅದು ಕೊಳೆಯೋದು, ಕೊಳೆದ ನಂತರ ಪೋಷಕಾಂಶಗಳ ಲಭ್ಯತೆ ಆಗುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾವೇನು ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ, ಪೋಷಕಾಂಶಗಳ ಲಭ್ಯತೆ ಆಗಬೇಕು ಅಂತ ಹೇಳಿದ್ರೆ ಜೀವಾಮೃತನ ಪ್ರತಿ ಎಕರೆಗೆ 200 ಲೀಟ್ರ್ನಂತೆ 15 ದಿನಕ್ಕೊಮ್ಮೆ ನೀಡ್ತಾ ಬಂತು ಅಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸಾರಜನಕನೂ ಇರುತ್ತೆ, ಜೊತೆಗೆ ಸೂಕ್ಷ್ಮ ಜೀವಿಗಳು ಇರೋದ್ರಿಂದ ಏನಾಗುತ್ತೆ, ನಾವು ಕೊಟ್ಟಿರುವಂಥ ಗೊಬ್ಬರನೆಲ್ಲ ಚೆನ್ನಾಗಿ ಕೊಳೆಸಿ ಗಿಡಗಳಿಗೆ ಏನು ಅದಕ್ಕೆ ಅವಶ್ಯಕತೆ ಇರುತ್ತೆ ಅದನ್ನು ಲಭ್ಯ ಆಗೋ ರೀತಿ ಮಾಡುತ್ತೆ. ಸೊ ಅದನ್ನು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಉತ್ತಮವಾದಂತಹ ಇಳುವರಿನ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇರೋದಿಲ್ಲ. ಇದ್ರ ಜೊತೆಗೆ ಇನ್ನೂ 2 ಅಂಶಗಳಿದ್ದಾವೆ. ನೀವು ಯಾವುದೇ ಬೆಳೆ ಆಗ್ಬೋದು, ಸಿರಿಧಾನ್ಯ ಅಂತಲೇ ಇದನ್ನೇ ಹೇಳ್ಬೋದು. ಎರೆಜಲ ತುಂಬ ಅತ್ಯವಶ್ಯಕ. ಅದು ಅಮೃತ ಇದ್ದಂಗೆ, ಅದರಲ್ಲೂ ಕೂಡ ಹಾರ್ಮೋನ್ಸ್ ಇರುತ್ತೆ, ವಿಟಮಿನ್ಸ್ ಇರ್ತದೆ, ಸೊ ಲೈಟ್ ಮಿನರಲ್ಸ್, ಮೇಜರ್ ನ್ಯೂಟ್ರಿಯೆಂಟ್ಸ್ ಕೂಡ ಇರ್ತವೆ. ಸೊ ಇದನ್ನು ನೀವೇನು ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ, ಈ ನ್ಯೂಟ್ರಿಯೆಂಟ್ಸ್ನೆಲ್ಲ ಇರೋದ್ರಿಂದ ಎರೆಜಲ ಅಂತ ಬಂತು ಅಂದರೆ 1 ಲೀಟ್ರ್ ಎರೆಜಲನ 10 ಲೀಟ್ರ್ ನೀರಿನಲ್ಲಿ ಕರಗಿಸ್ಕೊಂಡು ಅದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಬಿತ್ತನೆಯಾದ 25 ದಿನಕ್ಕೆ ಒಂದು ಸಲ, ಇನ್ನೊಂದು 50 ದಿನ ಅಂತೀವಿ. 50 ದಿನ ಅಂತ ಯಾಕೆ ಆ ಟೈಮಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ತೆನೆ ಬರುವಂಥ ಸಮಯ. ಆ ಸಮಯದಲ್ಲಿ ಸಿಂಪರಣೆ ನೀಡಿದ್ದೇ ಆಯಿತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಕಾಳುಗಳು ಜೊಳ್ಳಾಗಲ್ಲ, ಉತ್ತಮವಾದಂತಹ ಪ್ರತಿಕ್ರಿಯೆ ಕೊಡ್ತದೆ ನಿಮಗೆ. ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ನಾವು ಸಾಕಷ್ಟು ಪ್ರಮಾಣದಲ್ಲಿ ನೋಡಿದ್ದೀವಿ ಉತ್ತಮವಾದಂತಹ ಫಲಿತಾಂಶ. ನಮ್ಮ ರೈತರುಗಳು ಕೂಡ ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಜೀವಾಣುಗಳನ್ನು ಸಿಂಪರಣೆ ಮಾಡ್ಬೋದಾ? ಜೀವಾಣುಗಳು ಅಂದರೆ ಹೇಳಿದ್ನಲ್ಲ ಸರ್, ಈಗ ನಾವು ಮೈಕ್ರೋಬಿಯಲ್ ಕನ್ಸೋರ್ಷಿಯಾ ಅಂತ ಒಂದು ಹೇಳಿದೆ, ಅದನ್ನು ಮಾಡ್ಬೋದು. ಡಿಕಂಪೋಸರ್ ರೈತರು ಮಾಡ್ತಾ ಇದ್ದಾರೆ, ರೋಗ ಬರ್ತಿಲ್ಲ ಸರ್, ನಮ್ಗೆ ಉತ್ತಮವಾದಂಥ ಫಲಿತಾಂಶ ಇದೆ ಅಂತಲೂ ಕೂಡ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದಾರೆ ನನಗೆ. ಸೊ ಅದ್ರ ಜೊತೆಗಿನ ಪಂಚಗವ್ಯ ಸಿಂಪರಣೆ, ಪಂಚಗವ್ಯನೂ ಕೂಡ ನೀವು ಇದೇನು ಮಾಡ್ಬೋದು, ಸಿಂಪರಣೆ ಮಾಡ್ಕೊಂಡು ಬರ್ಬೋದು. 300 ಮಿಲಿ ಪಂಚಗವ್ಯನ 10 ಲೀಟ್ರ್ ನೀರಿನಲ್ಲಿ ಕರಗಿಸ್ಕೊಂಡು ಸಿಂಪರಣೆ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ, ಮೊದಲನೇ ಹಂತ ಏನಂದ್ರೆ ಅದರಲ್ಲಿ ತುಪ್ಪ ಇರುತ್ತೆ. ತಮ್ಗೆ ಆಲ್ರೆಡಿ ಹೇಳಿದೆ, ಮೊಸರು ತುಪ್ಪ ಇರೋದ್ರಿಂದ ಏನಾಗುತ್ತೆ, ಎಲೆ ಮೇಲೆ ಒಂದು ತೆಳು ಪದರ ಉಂಟಾಗ್ತದೆ. ತೆಳು ಪದರ ಉಂಟಾಗೋದ್ರಿಂದ ಏನಾಗುತ್ತೆ, ಬರ ತಡ್ಕೊಳ್ಳುವಂಥ ಶಕ್ತಿ ಅದರಲ್ಲಿ ಜಾಸ್ತಿ ಆಗುತ್ತೆ. ಜೊತೆಗೇನೆಂದರೆ ಎಲ್ಲ ರೀತಿಯ ಅಂಶಗಳಲ್ಲಿರೋದ್ರಿಂದ ಕಾಳು ತುಂಬ ಚೆನ್ನಾಗಿ ಕಟ್ತದೆ, ಹೂ ಉದುರೋದಿಲ್ಲ, ತೆನೆ ತುಂಬ ಉತ್ಕೃಷ್ಟವಾಗಿ ಬರ್ತದೆ, ಹೆಚ್ಚಿನ ಇಳುವರಿನ ನಾವು ಪಡ್ಕೋಬೋದು. ಇದರಲ್ಲಿ ಏನಂದರೆ ರೈತರು ಮನಸ್ಸು ಕೊಟ್ಟು ಅದನ್ನು ಮಾಡ್ಕೊಬೇಕಷ್ಟೇ. ಮಾಡಿದ್ರೆ ನಿಮಗೆ ಉತ್ತಮವಾದಂತಹ ಫಲಿತಾಂಶ ಸಿಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಸರ್. ಸೊ ಇದಿಷ್ಟನ್ನು ಅವರು ಪಾಲನೆ ಮಾಡಿದ್ದೇ ಆಯಿತು ಅಂದರೆ, ನಾನು ಆಲ್ರೆಡಿ ಏನು ಹೇಳಿದೆ 3-4 ಟನ್, ಬಟ್ ಅದನ್ನೇ ಹೇಳ್ತೀನಿ, ಈಗ ಹೊಸದಾಗಿ ಶುರು ಮಾಡಿಬಿಟ್ಟು ನಾನೇನು ರಾಸಾಯನಿಕ ಹಾಕಲ್ಲ, ಬರೀ ಸಾವಯವ ಹಾಕಿದ್ದೀನಿ, ಇಳುವರಿ ಬಂದಿಲ್ಲ ಸರ್ ಅಂತ ಮಾತ್ರ ಕೇಳಬೇಡಿ. ಅದು ಸುಸ್ಥಿರತೆ ಬರೋದಕ್ಕೆ ಅಟ್ಲೀಸ್ಟ್ 4 ವರ್ಷ ತೊಗೊಳುತ್ತೆ. ಸುನಿಲ್ ಅವರೇ, ತಾವು ಹೇಳಿದ್ರಿ ಬೇರೆ ಬೇರೆ ಬೆಳೆಗಳ ಜೊತೆನೂ ಇದನ್ನು ಬೆಳ್ಕೋಬಹುದು. ಹೌದು, ಅದನ್ನು ಆಮೇಲೆ ಹೇಳ್ತೀನಿ ಅಂತಲೂ ಹೇಳಿದ್ದೀರಿ. ತಿಳಿಸ್ತೀನಿ ಸರ್. ಈಗ ಸೊ ಅದನ್ನು ಅಂತರ್ಬೆಳೆ ಪದ್ಧತಿಗಳು ಅಂತ ಕರಿತೀವಿ. ಯಾಕಂದರೆ ಈಗ ನಮ್ಮ ರೈತರಿಗೆ ಬರೀ ನೀವು ಇದಕ್ಕೆ ಹೋಗಿ ಸಿರಿಧಾನ್ಯಕ್ಕೆ ಹೋಗಿ ಅಂದರೆ ಎಲ್ಲಿ ಸರ್ ಅದಕ್ಕೆ ದುಡ್ಡು ಸಿಕ್ಕಲ್ಲ ನಮಗೆ, ಬರೀ ಈಗ ಮಾರ್ಕೆಟಲ್ಲಿ ನಾವು ಹೇಳೋದು 25 ರೂಪಾಯಿ ತನಕ ಕೊಡ್ಬೋದು, ಬಟ್ ಅವ್ರ ಹತ್ರ ಪಾಪ ರೈತರ ಹತ್ರ ತೊಗೊತಾ ಇರೋದು ಇವತ್ತು ಅದು ನಮಗೆ ಶೋಚನೀಯ, 15 ರೂಪಾಯಿಗೆ ತೊಗೊತಾರೆ.
ಸೊ 15 ರೂಪಾಯಿಗೆ ತೊಗೊಂಡವ್ರಿಗೆ 2 ಕ್ವಿಂಟಾಲ್ ಬಂದಿರುತ್ತೆ, ಏನು ಅವ್ರಿಗೆ ಸಿಕ್ಕೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾವೇನು ಮಾಡಿ ಅಟ್ಲೀಸ್ಟ್ ನಿಮ್ಮ ಮನೆಗೆ ಬಳಕೆ ಮಾಡ್ಕೊಳ್ಳೋಂಗೆ ನೀವು ಏನು ಬೆಳೆ ಬೆಳೀತಾ ಇರ್ತೀರ ಅದ್ರ ಜೊತೆಗೆ 1 ಸಾಲ 2 ಸಾಲ ಬಿಟ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಸಿರಿಧಾನ್ಯದಲ್ಲಿ ನವಣೆ ಬರುತ್ತೆ. ನವಣೆಯಲ್ಲಿ ನೀವು ಬೆಳಿತೀನಿ ಅಂದರೆ ಅದಕ್ಕೆ ಈಗ ನಾನು ಆಲ್ರೆಡಿ ಹೇಳಿದೆ, ಏನು ಮರಳು ಮಿಶ್ರಿತ ಮಣ್ಣು, ಗೋಡು ಮಣ್ಣು ಆ ಥರ ಇತ್ತು ಅಂತ ಹೇಳಿದ್ರೆ, ಮತ್ತು ನುರ್ಜಿತ್ತು ಅಂದರೆ ಅಲ್ಲಿಗೆ ಸೂಕ್ತವಾದಂಥ ಬೆಳೆ ಅಂದರೆ ಕಡಲೆಕಾಯಿ. ನೀವೇನು ಮಾಡ್ಬೋದು, 2 ಸಾಲು ನವಣೆ ಹಾಕುವಂತು ಅಂದರೆ 1 ಸಾಲು ಕಡಲೆಕಾಯಿ ಹಾಕೋಬೋದು. ಅದು ತುಂಬಾ ಅದು ರೆಕಮೆಂಡೆಡ್ ಇದೆ. ಜೊತೆಗೆ ಈಗ ನಮ್ಮ ಈ ಚಾಮರಾಜನಗರ ಭಾಗ, HD ಕೋಟೆ ಭಾಗ ಬಂತು ಅಂದರೆ ಹತ್ತಿ ಫೇಮಸ್ ಇರೋದ್ರಿಂದ ಅವ್ರು ಏನು ಮಾಡ್ಬೋದು ಅಂದರೆ 5 ಸಾಲು ನವಣೆ ಹಾಕ್ಕೊಂಡು 1 ಸಾಲು ಹತ್ತಿ ಹಾಕೋಬೋದು. ಸೊ ಆವಾಗ ಇದು ಸಿಕ್ತಂಗೆ ಆಗುತ್ತೆ, ಈ ಕಡೆಗೆ ಇದು ಯಾಕಂದರೆ ಹತ್ತಿನೂ ತಮಗೆ ಗೊತ್ತಿದೆ ಸ್ವಲ್ಪ ಮಟ್ಟಿಗೆ ಬರ ತಡ್ಕೊಂಡು ಬರುವಂತಹ ಸಾಮರ್ಥ್ಯನ ಹೊಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಬೆಸ್ಟ್ ಮೆಥಡ್ ಏನು ಅಂತ ಹೇಳಿದ್ರೆ ನವಣೆ ಮತ್ತು ನಮ್ಮ ತೊಗರಿ. 5 ಸಾಲು ನವಣೆ ಹಾಕಿ 1 ಸಾಲು ತೊಗರಿ ಹಾಕ್ತು ಅಂತ ಹೇಳಿದ್ರೆ ಅದು ಕೂಡ ನಮಗೆ ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳೋದ್ರ ಜೊತೆಗೆ ಇಳುವರಿನೂ ಸಿಗುತ್ತೆ ನಮಗೆ. ಯಾಕಂದ್ರೆ ತಮಗೆ ಗೊತ್ತಿದೆ ಏನಂತ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತೊಗರಿ ಮೊದಲು 3 ತಿಂಗಳ ಹಂತದಲ್ಲಿ ಏನಂದರೆ ತುಂಬ ಕಡಿಮೆ ಬೆಳವಣಿಗೆ, 3 ತಿಂಗಳ ನಂತರ ಅದರದ್ದು ಬೆಳವಣಿಗೆ ಶುರುವಾಗೋದ್ರಿಂದ ನಮ್ಗೆ ಅಷ್ಟೊತ್ತಿಗೆ ಏನಾಗಿರುತ್ತೆ, ನವಣೆ ಕಟಾವಿಗೆ ಬಂದುಬಿಟ್ಟಿರುತ್ತೆ, ಅದು ಸಿಗುತ್ತೆ. ನೆಕ್ಸ್ಟ್ ಇನ್ನೇನು ನಮಗೆ ತೊಗರಿ ಬರುತ್ತೆ ಅದು ನಮಗೆ ಬಂಪರ್ ಇದ್ದಂಗೆ, ಎಕ್ಸ್ಟ್ರಾ ಲಾಭ ಬಂದಂಗೆ, ಅದು ನಾವು ಖರ್ಚು ಮಾಡಿರೋದ್ರಲ್ಲಿ ಅಲ್ಲಿ ಬಂದುಬಿಡುತ್ತೆ ನಮಗೆ. ಸೊ ಅದೇ ರೀತಿ ನಮ್ಮ ನಾಗಮಂಗಲ, ಮಳವಳ್ಳಿ ತಾಲೂಕು ಮತ್ತು ಗುಂಡ್ಲುಪೇಟೆ ಭಾಗಗಳು ಮತ್ತು ತುಮಕೂರು ಭಾಗ ಕೆಲವೊಂದು ಭಾಗಗಳಿಗೆ ಬಂದಾಗ ಏನಾಗ್ತದೆ ಅಂದರೆ ಅಲ್ಲಿ ನಿಮಗೆ ಹೇಳಿದೆ ಆಗಸ್ಟ್ ತಿಂಗಳಲ್ಲಿ ನವಣೆ ಹಾಕೋಬೋದು ಅಂತ ಹೇಳಿದ್ದೀನಿ. ಅವ್ರಿಗೆ ಏನಂದರೆ ಜೊತೆಗೆ ಸ್ವಲ್ಪ ನಮ್ಮ ಮೇವಿಗೆ ಅವಕ್ಕೆ ಬೇಕು ಸರ್, ನಾವು ಬರೀ ಅದೊಂದು ಹಾಕ್ಕೊಂಡ್ರೆ ನಾವು ಹೆಂಗೆ ಅದನ್ನು ಹಾಲೊಂದು ಗಟ್ಟಿತನ ಕಾಪಾಡ್ಕೊಳ್ಳೋಕ್ಕಾಗಲ್ಲ ಅಂತಾರೆ. ಅಂಥ ಪರಿಸ್ಥಿತಿಗೆ ಹುರುಳಿಗೆ ಹೋಗ್ಬೋದು. ಯಾಕಂದರೆ ಈಗ ನಮಗೆ ಈ ತಿಂಗಳು ಸೆಪ್ಟೆಂಬರ್ ಮೊದಲನೇ ವಾರ ತನಕ ಹುರುಳಿ ಹಾಕೋಬೋದು. ಸೊ ಆ ಹುರುಳಿನ ನೀವೇನು ಮಾಡ್ಬೋದು, 5 ಸಾಲು ನವಣೆ ಹಾಕ್ಕೊಂಡು 1 ಸಾಲು ಹುರುಳಿ ಹಾಕೋತು ಅಂದರೆ ನಿಮಗೆ ಕಾಳೂ ಸಿಗುತ್ತೆ, 2 ರೀತಿ ಮೇವು ಸಿಗುತ್ತೆ. ಒಂದು ಈ ಕಡೆ ಲೆಗ್ಯೂಮ್ದು ಸಿಗುತ್ತೆ, ಅಂದರೆ ದ್ವಿದಳದು ಸಿಗುತ್ತೆ. ಸೊ ನಿಮ್ಮ ಹಸುವಿನ ಆರೋಗ್ಯನ ಅಥವಾ ರಾಸುಗಳ ಆರೋಗ್ಯನ ಕಾಪಾಡ್ಕೊಳ್ಳೋದ್ರಲ್ಲೂ ಕೂಡ ಸಹಕಾರಿ. ಅದೇ ರೀತಿ ಸಾಮೆ ಬೆಳೆ ಅಂತ ಬಂದಾಗ ಸಾಮೆ ಜೊತೆ ನೀವು ಎಲ್ಲನೂ ಕೂಡ ಬೆಳೆಯೋಕ್ಕಾಗಲ್ಲ ಅಂತರ ಬೆಳೆಯಾಗಿ. ಅದರದ್ದು ಅದು ಕ್ಯಾರೆಕ್ಟರಿಸ್ಟಿಕ್ಸೇ, ಮಾರ್ಫಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸೇ ಬೇರೆ ರೀತಿ ಇದೆ. ಅಲ್ಲಿಗೆ ಸೂಕ್ತವಾದದ್ದು ಯಾವುದು ಅಂದರೆ ಉದ್ದು. ನೀವೇನು ಮಾಡಬೇಕು, 2 ಸಾಲು ಸಾಮೆ ಹಾಕ್ತೀವಿ ಅಂದರೆ 1 ಸಾಲು ಉದ್ದು ಹಾಕೋಬೇಕಾಗ್ತದೆ. ಅದು ಬಿಟ್ಟರೆ ನೀವು ಸಾಮೆ ಮತ್ತು ತೊಗರಿ ಅದೂ ಅಷ್ಟೇ 2:1 ಅಥವಾ 5:1 ಹಾಕ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿ ಬರ್ತದೆ. ಸೊ ಅದು ಬಿಟ್ಟರೆ ಇನ್ನು ಪ್ರೋಸೋ ಮಿಲ್ಲೆಟ್ನ ಬೆಳೀತಾ ಇದ್ದಾರೆ ರೈತರು ಕೆಲವೊಂದು ಭಾಗದಲ್ಲಿ. ಅವ್ರು ಏನು ಮಾಡ್ಬೋದು, ಹೆಸರಿಗೆ ಹೋಗ್ಬೋದು. ನಮ್ಮಲ್ಲೇ KKM3 ಅಂತ ಒಂದು ತಳಿ ಇದೆ. ಯಾಕಂದರೆ ನಿಮ್ಗಳಿಗೆ ಗೊತ್ತಿದೆ, ನಾನು ಲಾಸ್ಟ್ ಒಂದು ರೇಡಿಯೋ ಟಾಕ್ ಕೊಟ್ಟಾಗಲೂ ರೈತರಿಗೆ ಹೇಳಿದ್ದೀನಿ, KKM3 ಹೋಗಿ, ಬ್ಲ್ಯಾಕ್ ರ್ಯಾಮ್ ಅಂದರೆ LBG 791 ಸುರಕ್ಷಾ ಅಂತಿದೆ, ಅದಕ್ಕೆ ಹೋಗಿ ಅಂತ. ಯಾಕಂದರೆ ನೀವು ಈ ಸುತ್ತಮುತ್ತ ಏನು ನೋಡ್ತಾ ಇದ್ದೀನಿ, ಮೈಸೂರು, ಮಂಡ್ಯ, ಚಾಮರಾಜನಗರ, ತುಮಕೂರು ಭಾಗದಲ್ಲಿ ಅವ್ರಿಗೆ ಹೆಸರು ಉದ್ದು ಬೆಳೆನೇ ಸಿಗ್ತಾಯಿಲ್ಲ. ಹಳದಿ ನಂಜಾಣು ರೋಗದ ಬಾಧೆಯಿಂದ ಏನೂ ಸಿಗ್ತಾಯಿಲ್ಲ. ಆ ಬಾಧೆಗೆ ನಮ್ಮ ಹೆಸರು ಉದ್ದು ತಳಿಗಳಿಗೆ ನಮ್ಮ ಯೂನಿವರ್ಸಿಟಿಯಿಂದ ಏನು ರಿಲೀಸ್ ಆಗಿದ್ದಾವೆ ಇದಕ್ಕೆ ಮಧ್ಯಮ ಅವಧಿಲಿ ಬರುತ್ತೆ, ಅಷ್ಟೊಂದು ಬೆಳೆನೇ ಮುಗಿದೋಗುತ್ತೆ. ಸೊ ಅದರಿಂದ ಈ ತಳಿಗಳನ್ನ ಇದ್ರ ಜೊತೆ ಹೊಂದಿಕೊಂಡು ಬೆಳೆದ್ರೆ ಯಾವುದೇ ರೀತಿಯಾದಂತಹ ನಷ್ಟ ಬರಲ್ಲ, ಹೆಚ್ಚಿನ ಇಳುವರಿನ ನಾವು ಪಡ್ಕೋಬೋದು. ತಳಿ ಹೆಸರು ಇನ್ನೊಮ್ಮೆ ಹೇಳಿ, ಹೆಸರು ಮತ್ತು ಉದ್ದು ಹೆಸರು ಸರ್ ನಮ್ಮದು KKM3, ಕರ್ನಾಟಕ ಕತ್ಲೆಗೆರೆ ಮೂಂಗ್ ಅಂತ ಕರಿತೀವಿ, 3. ಅದು ಉತ್ತಮವಾಗಿದೆ, ಅದಕ್ಕೆ ಮಧ್ಯಮ ಸಹಿಷ್ಣುತೆ ಹೊಂದಿದೆ ಹಳದಿ ನಂಜಾಣು ರೋಗಕ್ಕೆ. ಉದ್ದು ಅಂತ ಬಂದಾಗ LBG 791 791 ಸುರಕ್ಷಾ ಅಂತ ಕರಿತೀವಿ, ಸುರಕ್ಷಾ ಅಂತ. ರಶ್ಮಿ ಅಂತ ಒಂದು ತಳಿ ಇತ್ತಲ್ಲ, ರಶ್ಮಿ ಇದೆ ಸರ್, ಅದಕ್ಕೂ ಸ್ವಲ್ಪ ಮಟ್ಟಿಗೆ ಈಗ ಏನಾಗಿದೆ, ಹಳದಿ ನಂಜಾಣು ರೋಗ ಕಾಣಿಸ್ಕೊಳ್ತಾ ಇದೆ. ಅದಕ್ಕೂ ಕಾಣಿಸ್ಕೊಳ್ತಾ ಇರೋದ್ರಿಂದ ನಾವು ಅದನ್ನು ಶಿಫಾರಸ್ ಮಾಡ್ತೀವಿ, ಸುರಕ್ಷಾನೇ ಬೆಳೆದ್ಬಿಡಿ ಅಂತ. ಸುರಕ್ಷಾನೇ. ಈಗ ನೀವು ಹೋದರೆ ಇವಾಗ ನರಸೀಪುರ ಎಲ್ಲ ಇತ್ತು ನೋಡಿ, ಈಗ ಲಾಸ್ಟ್ ಮಂತ್ ತನಕ ಕ್ರಾಪ್ ಇತ್ತು. ಈಗ ಸೀಡ್ ಪ್ರೊಡಕ್ಷನ್ ಕೂಡ ನಮ್ಮ ರೈತರು ಇನ್ವಾಲ್ವ್ ಆಗಿದ್ದಾರೆ. ಟಿ ನರಸೀಪುರ, ಚಾಮರಾಜನಗರ ಭಾಗದಲ್ಲಿ ಎಲ್ಲ ಇನ್ವಾಲ್ವ್ ಆಗಿ ಅವರೇ ಉತ್ಪಾದನೆ ಮಾಡಿ ಕೊಡ್ತಾ ಇದ್ದಾರೆ. ನಮ್ಮ KVKದಲ್ಲಿ ಸೀಡ್ ಹಬ್ ಇದೆ, ಪಲ್ಸ್ ಸೀಡ್ ಹಬ್, ಅದ್ರ ಜೊತೆ ಟೈಅಪ್ ಹಾಕೊಂಡು ಬೆಳೀತಾ ಇದ್ದಾರೆ ಸರ್. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಇದಿಷ್ಟನ್ನು ನಾವು ಪಾಲನೆ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಉತ್ತಮವಾದಂತಹ ಇಳುವರಿನ ಪಡ್ಕೋಬೋದು, ಮಣ್ಣಿನ ಆರೋಗ್ಯನೂ ಕಾಪಾಡ್ಕೋಬೋದು, ಮತ್ತು ಖರ್ಚನ್ನ ಕಡಿಮೆ ಮಾಡ್ಕೋಬೋದು. ಈಗ 1 ಎಕರೆಗೆ ಅಂದಾಜು ಖರ್ಚೇನಾಗ್ಬೋದು ಸಿರಿಧಾನ್ಯಗಳನ್ನು ಬೆಳೆಯೋಕ್ಕೆ? ಸರ್ ಸಿರಿಧಾನ್ಯಗಳನ್ನ ಬೆಳಿತೀನಿ ಅಂತ ಹೇಳಿದ್ರೆ ನಿಮಗೆ ಈಗ ರೈತರು ಪದ್ಧತಿಯಲ್ಲಿ ಹೇಳ್ತು ಅಂದರೆ ಬಿಟ್ಬಿಡಪ್ಪ ಕೊಂದಲ್ಲಿ ಕುಯ್ಕೊಳ್ಳಪ್ಪ ಅಂತ ಹೇಳಿದ್ರೆ ಅವ್ರ ಪ್ರಕಾರ 4-5 ಸಾವಿರದಲ್ಲೇ ಹೋಗುತ್ತೆ ಸರ್. ನಾವು ಒಂದು ಸೈಂಟಿಫಿಕ್ ವೇನಲ್ಲಿ ಗೊಬ್ಬರ ಹಾಕಿ ಸಾಲು ತೆಗೀರಿ, ಕಳೆ ಕೀಳಿ ಅಂತ ಹೇಳ್ತು ಅಂದರೆ ಒಂದು 9,000 to 10,000 ತನಕ ಹೋಗುತ್ತೆ ಸರ್ ಎಕರೆಗೆ. ಓಕೆ, ನೀವು ಹೇಳಿದ ಪದ್ಧತಿಯಲ್ಲಿ ಮಾಡಿದ್ರೆ ಒಂದು 6 ಕ್ವಿಂಟಲ್ ಬರುತ್ತೆ ಸರ್. ನಮ್ಮ ರೈತರ ಪದ್ಧತಿಯಲ್ಲಿ ಮಾಡಿದ್ರೆ 2 ಕ್ವಿಂಟಲ್ ಸಿಕ್ಕೋದು ಕೂಡ ಕಷ್ಟ ಆಗುತ್ತೆ ಸರ್. ಈಗ ಮೇವಿನ ಬಗ್ಗೆ ನಾವು ಮಾತಾಡೋದೇ ಆದರೆ ಇದನ್ನು ವಿಶೇಷವಾಗಿ ನೇರವಾಗಿ ಹಾಗೆ ತಿನ್ನಿಸ್ಬೋದಾ ದನಕರುಗಳಿಗೆ, ಅಥವಾ ಏನಾದರೂ ಅದನ್ನು
ಪ್ರೋಸೆಸ್ ಮಾಡೋ ಅಥವಾ ತುಂಡು ತುಂಡು ಮಾಡಿ ಕತ್ತರಿಸಿಯೋ ಕೊಡಬೇಕಾಗತ್ತಾ ಹೇಗೆ? ಸರ್ ನಾ ಹೇಳೋದೇನಂದ್ರೆ ಇದೆಲ್ಲ ಡ್ರೈ ಹೇ ಅಂತ ಕರಿತೀವಿ, ಒಣ ಹುಲ್ಲು ಅಂತ ಕರಿತೀವಿ. ಸೊ ಒಣ ಹುಲ್ಲು ಇರೋದ್ರಿಂದ ನಾವೇನು ಮಾಡ್ಬೋದು ಅಂದರೆ ಒಣಗಿಸ್ದೆ, ಆದರೆ ಕಟಾವ್ ಆದಮೇಲೆ ಕೊಡಬೇಕಾಗುತ್ತೆ, ಒಣಗಿರುತ್ತೆ. ಸೊ ಅದನ್ನು ನೀವು ವ್ಯಾಲ್ಯೂ ಅಡಿಷನ್ ಮಾಡ್ತೀನಿ ಅಂದರೆ ಮಾಡ್ಬೋದು ಸರ್. ಬಟ್ ಹಾಗೇನೆ ಅಂದರೆ ಸ್ವಲ್ಪ ಗಟ್ಟಿ ಇರ್ತವೆ. ಅವೇನಂದರೆ ಅದಕ್ಕೆ ಹೊಂದ್ಕೊಳ್ಳೋ ತನಕ ಕಷ್ಟ ಸರ್. ಹೊಂದ್ಕೊಂಡ ಮೇಲೆ ನೀವು ಬೇಡ ಅಂದರೂ ಅದನ್ನೇ ತಿಂತವೆ ಸರ್. ಓಕೆ. ಈಗ ಕೆಲವೊಂದು ಭಾಗದಲ್ಲಿ ಕೊಡ್ತಾ ಇದ್ದಾರೆ, ಈಗ ತುಮಕೂರು ಚಾಮರಾಜನಗರ ಭಾಗದಲ್ಲಿ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಯಾವುದೇ ಹುಲ್ಲು ಸಿಕ್ಕಿಲ್ಲ ಅಂದರೆ ಇವನ್ನ ಹಾಕ್ಕೊಂಡಿರ್ತಾರಲ್ಲ ಇವನ್ನೇ ಮೇಯಿಸ್ತಾ ಇದ್ದಾರೆ. ಓಕೆ. ಸೊ ಇದು ಕೂಡ ಉತ್ತಮವಾದ, ಈಗ ಅದ್ರ ಬಗ್ಗೆ ರಿಸರ್ಚ್ ನಡೀತಾ ಇದೆ ಸರ್. ಅದರಲ್ಲಿ ಏನೇನು ಕ್ವಾಂಟಿಟಿ ಇದೆ ಏನು ಅಂತ ನಡೀತಾ ಇದೆ. ಅದನ್ನು ತಿಳಿದ ನಂತರ ಮುಂದಿನ ದಿನಗಳಲ್ಲಿ ನಾವು ಅದ್ರ ಬಗ್ಗೆ ಮಾತಾಡ್ಬೋದು ಸರ್. ಓಕೆ. ಅಂದರೆ ಈಗ ಬಿತ್ತನೆ ಬೀಜಕ್ಕೂ ಸಮಸ್ಯೆ ಇಲ್ಲ, ಕಟಾವು ಮಾಡಿದ್ಮೇಲೆ ಅದರ ಪ್ರೊಸೆಸಿಂಗಿಗೂ ಕೂಡ ಸಮಸ್ಯೆ ಇಲ್ಲ ಸರ್. ಈಗ ಮಾರುಕಟ್ಟೆ ತುಂಬ ವಿಶಾಲವಾಗಿದೆ. ಹಾಗಾಗಿ ಇವತ್ತು ರೈತರಿಗೆ ಒಂದು ಲಾಭದಾಯಕವಾದಂತಹ ಒಂದು ಆಪ್ಷನ್ ಅಂದರೆ ಸಿರಿಧಾನ್ಯ ಮಾಡ್ಬೋದು ಸರ್. ಅಂದರೆ ಏನಂದರೆ ನಾವು ಬೆಳೆದ್ಬಿಟ್ಟು ಅಲ್ಲೇ ನಿಲ್ತ್ಕೋಬಾರ್ದು, ಅಕ್ಕಿ ಮಾಡ್ಕೋಬೇಕು. ಮತ್ತು ಅದರಿಂದ ವ್ಯಾಲ್ಯೂ ಅಡಿಷನ್ ಮೋಸ್ಟ್ ಇಂಪಾರ್ಟೆಂಟ್. ವ್ಯಾಲ್ಯೂ ಅಡಿಷನ್ ಮಾಡೋದ್ರಿಂದ 100% ಸಾಕಷ್ಟು ಈಗ ನಮ್ಮ ಇದನ್ನು ಬಂದಿದ್ದಾವೆ, ಮಾಡ್ತಾ ಇದ್ದಾರೆ. ನಮ್ಮ ರೈತರುಗಳಿದ್ದಾರೆ ಇಲ್ಲೇ ಮೈಸೂರು ಸುತ್ತಮುತ್ತ ನಗರದಲ್ಲಿ ಇದ್ದಾರೆ ಬಿಡಿ, ಭಾಳಷ್ಟು ಜನ ಭಾಳಷ್ಟು ಡಾಕ್ಟರ್ ಸುನಿಲ್ ಅವರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕನ್ನಡದಲ್ಲಿ ಹೇಳ್ಬೋದಾ? ಆಯಿತು ಸರ್. ಇನ್ನು ಬೇರೆ ರೀತಿ ಯಾವುದೇ ನಿಮಗೆ ಸಂಪೂರ್ಣ ಮಾಹಿತಿ ಬೇಕು, ಬೇರೆ ಬೆಳೆ ಬಗ್ಗೆನೂ ಮಾಹಿತಿ ಬೇಕು, ಏನಾದರೂ ಇದು ಬೇಕು ಅಂತ ಹೇಳಿದ್ರೆ ನಾನು ನಂಬರ್ ಹೇಳ್ತೀನಿ. 8867447384. ಮತ್ತೊಮ್ಮೆ ಹೇಳ್ತೀನಿ, 8867447384. ಇನ್ನೂ ಒಂದು ಸರಿ ಹೇಳ್ಬಿಡಿ. 8867447384. ಒಳ್ಳೆಯದು ಡಾಕ್ಟರ್ ಸುನಿಲ್ ಅವರೇ, ಸಾವಯವದಲ್ಲಿ ಸಿರಿಧಾನ್ಯಗಳ ಬೇಸಾಯ ಕುರಿತಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದ ಸರ್. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಸಾವಯವ ಕೃಷಿಯಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕಿರಿಯ ಬೇಸಾಯ ತಜ್ಞರಾದ ಡಾಕ್ಟರ್ ಸುನಿಲ್ ಸಿಎಂ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮಣ್ಣು ಹಾಗೂ ನೀರಿನ ಸಂರಕ್ಷಣೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪನಿರ್ದೇಶಕರಾದ ಡಾಕ್ಟರ್ ಜಿಎಚ್ ಯೋಗೀಶ್ ಅವರೊಂದಿಗೆ ಮಾತುಕತೆ ಇದೆ. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ಇಲಾಖೆ ಮೈಸೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ. ಸಾವಯವದಲ್ಲಿ ಸಮಗ್ರ ಕೃಷಿರೆ ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯೆಲ್ಲ ಅಮೃತವು. ಬೆಳೆಯೋ ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ಗೀತೆಯ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ
ಎನ್ ಕೇಶವಮೂರ್ತಿ. ಕೃಷಿ ಸಂಪದಾ ಇದುವೇ ಕೃಷಿ ಸಂಪದಾ, ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ.